ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕಥಾವಾಚನ ಮಂದ್ರ ಕಾದಂಬರಿನ ಕೇಳ್ತಾ ಇದ್ವಿ. ಕಳೆದ ಭಾಗದಲ್ಲಿ ಮನೋಹರಿ ತನ್ನ ಬಗ್ಗೆ ನೆನಪಿಸ್ಕೊಳ್ಳೋದನ್ನು, ಯಾಕೆ ಅವಳು ಸೋಹನ್ ಲಾಲ್ಜಿಯನ್ನು ಮದುವೆ ಆಗಿದ್ದು, ಆ ಭರತನಾಟ್ಯ ಕಲಿಯುವಂಥ ನಾಟ್ಯ ಕಲಿಯುವ ಬಯಕೆ, ಅವರು ಮಗಳ ಮನೆಗೆ ಹೋದರೆ ನನಗೆ ಕಲಿಸೋರು ಯಾರೂ ಇರೋದಿಲ್ಲ ಅಂತ ಅವ್ರನ್ನ ಮದುವೆ ಆಗಿದ್ದು, ಆ ಭಾಗವನ್ನೆಲ್ಲ ಕೇಳಿದ್ವಿ. ಮುಂದಿನ ಭಾಗ, ಕಲಿತು ಪ್ರದರ್ಶನ ಆರಂಭಿಸುವ ತನಕ ತುಳಿಸಿಕೊಂಡು ಹುದುಗಿದ್ದ ಆಶೆ ಇದ್ದಕ್ಕಿದ್ದಂತೆ ಹೇಗೆ ಚಿಗುರಿ ನಿಂತಿತು. ಗುರು ಸೋಹನ್ ಲಾಲ್ಜಿಯ ಏಕೈಕ ಶಿಷ್ಯೆ, ಅವರ ವಿದ್ಯೆಯ ಉತ್ತರಾಧಿಕಾರಿಣಿ ಎಂಬ ಪ್ರಚಾರದಿಂದ ಗಂಡಾಪೂಜೆ ಮಾಡಿಸಿಕೊಂಡ ಕಾರ್ಯಕ್ರಮವೇ ಅದ್ಭುತ ಯಶಸ್ಸು ಕಂಡು ತನಗೆ ತಾನೇ ಪ್ರಚುರವಾಗಿ ಹಣವು ಬರತೊಡಗಿದ ಮೇಲೆ ಕಲಿಕೆಯ ಭಾರ ಕಳೆದ ಉಲ್ಲಾಸದಲ್ಲಿ ಅದೂ ಗೋಚರಿಸಿಕೊಂಡು ಹುಚ್ಚೆಬ್ಬಿಸತೊಡಗಿತು. 27 ವರ್ಷ, ವಿಜೃಂಭಿಸುವ ಆರೋಗ್ಯ, ಕಾಂತಿ ಸೂಸುವ ರೂಪ, ಅಂತರಂಗವನ್ನು ಅಪ್ರಯತ್ನಕವಾಗಿ ವ್ಯಕ್ತಪಡಿಸುವ ಕಣ್ಣುಗಳ ಹೊಳಪು, ಎದುರು ನಿಂತು ಮಾತನಾಡುವ ಎಂತಹ ಗಂಡಸಾದರೂ ಸೋತು ಗೊಂದಲಗೊಂಡ ಕಣ್ಣುಗಳನ್ನು ಕೆಳಗಿಳಿಸುವ ಮಾಟ. ಆದರೆ ಚಪಲರಹಿತನಾದರೂ ಸ್ವಾಮಿತ್ವವನ್ನು ಸ್ಥಾಪಿಸಲು ಈತನ ಕಾವಲು. 1 ವರ್ಷ ನರಳಿ ಗುರುವೂ ಆಗಿರುವ ಪತಿಯನ್ನು ಅತಿಕ್ರಮಿಸಿದರೆ ಪಾಪವಲ್ಲವೇ? ತಪ್ಪು ಮಾಡಿದರೆ ತಾವು ಕಲಿಸಿದ ವಿದ್ಯೆ ನಶಿಸಿ ಹೋಗಲಿ ಅಂತ ಶಾಪ ಹಾಕಿದರೆ ಅನ್ನುವ ಭಯ ಸೇರಿಕೊಂಡು ಇನ್ನೊಂದು ಬಗೆಯಲ್ಲಿಯೂ ನರಳಿ ಗಂಡಸರೆಲ್ಲ ಗೊಂದಲಗೊಂಡ ಕಣ್ಣಿನ ಮಟ್ಟದಲ್ಲಿ ಮಾತ್ರ ನಿಂತು ಬಿಡುತ್ತಾರೆಂಬ ಹತಾಶೆ ಮೂಡಿದ್ದಾಗ ಮಿತ್ತಲ್ ಸಾಹೇಬರು 56 ಅಂತ ಅವರೇ ಹೇಳುವ ತನಕ ನನಗೆ ಗೊತ್ತೇ ಇರಲಿಲ್ಲ. ಹೇಳಿದರೂ ನಂಬಿಕೆ ಬರಲಿಲ್ಲ. ತಲೆಯ ತುಂಬು ಕೂದಲಿಗೆ ಹಾಕಿದ್ದ ಬಣ್ಣವೂ ಬಣ್ಣದ ವೃತ್ತಿಯ ನನಗೆ ತಿಳಿಯದಷ್ಟು ಸಹಜವಾಗಿ. ತುಸುವು ಸುಕ್ಕಿಲ್ಲದ ಮುಖಮೈಗಳು 40 ಅಂತ ತಿಳಿದಿದ್ದೆ. ಹೊಸದಾಗಿ ಮದುವೆಯಾದವರಂತಹ ಸೂಟು. ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದ ವಾರ್ಷಿಕ ಅಧಿವೇಶನದಲ್ಲಿ ನನ್ನದು 1 ಗಂಟೆಗೆ ನೃತ್ಯ. ಕೊನೆಯಲ್ಲಿ ನೆನಪಿನ ಕಾಣಿಕೆ ಕೊಟ್ಟು ಗುಲಾಬಿ ಹಾರ ಹಾಕಿದ ಅಧ್ಯಕ್ಷ ರಾಮಚರಣ ಮಿತ್ತಲ್ ಕೈ ನೀಡಿ ನನ್ನ ಬಲಗೈ ಹಿಡಿದು ಕುಲುಕಿದಾಗಲೇ ಕಳಿಸಿದ ನಿಶ್ಶಬ್ದ ಸ್ಪರ್ಶ ಸಂದೇಶ. ಕಣ್ಣುಗಳಲ್ಲಿ ಗೊಂದಲವಿಲ್ಲ. ಹಾರ ಹಾಕಿದ ನಂತರ ಕೈ ಹಿಡಿಯುವ ವರನಂತೆ ಸನ್ನಿವೇಶದ ಪತಿ ತಾನು ಎಂಬಂತಹ ಆತ್ಮವಿಶ್ವಾಸ. ಹಸ್ತ ಲಾಘವಕ್ಕೆಂದು ಹಿಡಿದ ಕೈಯನ್ನು ತುಸು ನೋವಾಗುವಂತೆ ಬಿಗಿ ಮಾಡಿ ಹಿಸುಕಿದಾಗಲೇ ಈತ ಏನೋ ಹೆಚ್ಚಿನ ಸಂದೇಶ ನೀಡ್ತಿದ್ದಾನೆ ಅನ್ನುವ ಭಾವ ಹುಟ್ಟಿತು. ಅನಂತರ ನಡೆದ ಭೋಜನಾ ಕೂಟದಲ್ಲಿ ಆತನೇ ನನ್ನನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡು, ಗುರೂಜಿ, ತಬಲಾ, ಸರೋದ್ನವರೆಲ್ಲ ಎಲ್ಲೆಲ್ಲೋ, ಸುಮಾರು 200 ಜನಗಳ ಭೋಜನ ಸಭೆ. ಅಷ್ಟು ಗದ್ದಲದ ನಡುವೆಯೂ ತಮಗೆ ಬೇಕಾದ ಅಂಶಗಳನ್ನು ಪಡೆಯಲು ಎಷ್ಟು ಕುಶಲವಾಗಿ ಸಂಭಾಷಣೆ ಮಾಡಿದರು. ಎಷ್ಟು ವರ್ಷದ ಸಾಧನೆ? ತಂದೆ ತಾಯಿ ಯಾರು? ನಿಮ್ಮ ಟೆಲಿಫೋನ್ ಸಂಖ್ಯೆ ಯಾವುದು? ಫೋನ್ ಇಲ್ಲವೆಂದದ್ದಕ್ಕೆ ಈಕೋ ನನ್ನ ಕಾರ್ಡ್ ಇಟ್ಕೊಳ್ಳಿ, ನೀವೇ ನನಗೆ ಫೋನ್ ಮಾಡುವಿರಲ್ಲವೇ? ನಿಮ್ಮ ಅಕ್ಕಪಕ್ಕದ ಯಾವುದಾದ್ರೂ ನಂಬರ್ ಕೊಟ್ಟರೆ ನಾನು ಅಲ್ಲಿಗೆ ಬಂದು ನಿಮ್ಮನ್ನು ಕರೆಸಬಹುದಲ್ಲವೇ? ನಿಮ್ಮೊಡನೆ ಪ್ರತ್ಯೇಕ ಮಾತನಾಡುವುದಿದೆ, ಒಪ್ಪಿಗೆ ತಾನೆ? ಅಭಿನಯ ಕಲಿತ ನಾನು ಪೆದ್ದು. ಪ್ರತಿಯೊಂದಕ್ಕೂ ಪ್ರಶ್ನೆಯಿಂದಲೂ ನನ್ನೊಳಗೆ ಆಗ್ತಿದ್ದ ಭಾವ ವ್ಯತ್ಯಾಸವನ್ನು ಎಷ್ಟು ಕರಾರುವಕ್ಕಾಗಿ ಅರ್ಥ ಮಾಡಿಕೊತಿದ್ರು. ಈತ ಅನುಭವಿ ಅನ್ನೋದು ಆಗ ನನಗೆ ಹೇಗೆ ತಿಳಿಬೇಕು? ಆದರೆ ಅಷ್ಟು ದೊಡ್ಡ ವ್ಯವಹಾರವನ್ನು ನಿರ್ವಹಿಸಿ ಬಂದ ಅನುಭವದಿಂದ ಪಡೆದ ಗ್ರಹಿಕೆ ಶಕ್ತಿ ಚುರುಕಾಗಿತ್ತು. ಮಿತ್ತಲ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಸಂಪೂರ್ಣ ಒಡೆಯ ತಾನು. 1,500 ಲಾರಿಗಳಿವೆ. ಅಖಿಲ ಭಾರತ ಸಾಗಣೆದಾರರ ಸಂಘಕ್ಕೆ ಕಳೆದ 2 ವರ್ಷದಿಂದ ಅಧ್ಯಕ್ಷರಾಗಿದ್ದಾರೆ. ಊಟದ ನಂತರ ಬೀಳ್ಕೊಡುವಾಗ ಮತ್ತೆ ನನ್ನ ಕೈ ಹಿಡಿದು ಮೊದಲಿನಂತೆಯೇ ಬಿಗಿಯಾಗಿ ಹಿಸುಕಿ ಫೋನ್ ಮಾಡಿ, ಕಾಯ್ತಿರ್ತೀನಿ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1, ಸಂಜೆ 4ರಿಂದ 7 ನನಗೆ ಪ್ರಶಸ್ತ ಸಮಯ ಎಂದಾಗ ಕಣ್ಣುಗಳಿಂದ ಸೂಸಿದ ಸಂದೇಶ. ತಮ್ಮ ಕಾಸಾ ಡ್ರೈವರನ್ನು ಕಡೆದು ಮೇಡಮ್ ಅವರನ್ನು, ಅವರ ಜೊತೆಯವರನ್ನು ಅವರ ಮನೆಗೆ ಬಿಟ್ಟು ಬಾ, ಮನೆ ನೋಡಿಕೊಂಡಿರೋ ಹೇಳಿದಾಗ ಆತನ ಉದ್ದೇಶ ನನಗೆ ಇನ್ನಷ್ಟು ಸ್ಪಷ್ಟವಾಗಿ ಹಿತವಾಯಿತು. ಅಂಥ ಸುಖದ ಆಸನದ ಏರ್ ಕಂಡೀಷನ್ ಕಾರ್ನಲ್ಲಿ ನಾನು ಹಿಂದೆ ಕೂತೇ ಇರಲಿಲ್ಲ. ಏನು ನೂಕು ಸಿಕ್ಕಿದವರು ಸಿಕ್ಕಿದ ಕಡೆ ಊಟಕ್ಕೆ ಕೂತ್ಕೋಬೇಕಾಯಿತು ಗುರೂಜಿ ಎಂದರು. ಅವರೆಲ್ಲನೂ ಹೇಳಿಬಿಟ್ಟಿದ್ದಾರೆ, ನನ್ನ ಮೇಲೆ ಹಾಕಿದ್ದಾರೆ. ನನ್ನ ಮೇಲಿನ ಫೋನು ಇಲ್ಲವಾದ್ದರಿಂದ ಫೋನ್ ಮಾಡಬೇಕಾದವಳು ನಾನು. ನಮ್ಮ ಗಲ್ಲಿಯ ಕೊನೆಗಿರುವ ಬೂತಿನಿಂದ ಗಾಜಿನ ಕಿರುಕೋಣೆಯ ಏಕಾಂತದೊಳಗೆ ನಿಂತು ನಾನು ಏನು ಬೇಕಾದರೂ ಸಂಭಾಷಣೆ ಮಾಡಬಹುದು. ಆ ರಾತ್ರಿ ನಿದ್ದೆ ಬರಲಿಲ್ಲ. ಅವರು ಹಿಡಿದು ಹಿಸುಕಿದ ಬಲಗೈ ನೋವು ಹಿತವಾದ ನೆನಪು ತುಂಬಿಸುತ್ತಿತ್ತು. ಅವರ ಬಿಗಿಹಸ್ತವನ್ನು ಹಿಡಿದಿರುವ ಕಲ್ಪನೆಯ ಕಾಡತೊಡಗಿತು. ಅದೆಂತಹ ಆತ್ಮವಿಶ್ವಾಸದ ಕಣ್ಣುಗಳು! 40ರ ವಯಸ್ಸು. ಊಟದಲ್ಲಿ, ಮಾತಿನಲ್ಲಿ, ಯಾರನ್ನಾದರೂ ಅಭಿವಾದಿಸುವುದರಲ್ಲಿ ಅದೆಂತಹ ವೈಖರಿ! ಅಭಿನಯ ದರ್ಪಣದಲ್ಲಿ ಹೇಳಿರುವ, ಗುರೂಜಿ ಮಾಡಿ ವಿವರಿಸಿರುವ ರೀತಿಗಳಿಗಿಂತ ಹೆಚ್ಚಿನ ಅಭಿವ್ಯಕ್ತಿ ವೈಖರಿ. ನನಗೇ ಗೊತ್ತಿರಲಿಲ್ಲ ಅವರಲ್ಲಿರುವ ಸೊಬಗನ್ನು ಕಲಿಯಬೇಕು. ಕಲಿಕೆಯಿಂದ ಬಾರದ ಸಹಜ ಸೊಬಗು ಅವರದು. ಬೆಳಗಿನ ಜಾವದವರೆಗೂ ನಿದ್ರೆ ಬರಲಿಲ್ಲ. ಬೆಳಗ್ಗೆ ನಿಧಾನವಾಗಿ ಎಚ್ಚರವಾದಾಗ, ಗುರೂಜಿ ಇಲ್ಲಿ ನೋಡು, ನಿನ್ನ ಫೋಟೋ ಬಂದಿದೆ, ಪೇಪರನ್ನು ತಂದುಕೊಟ್ಟರು. ಮಿತ್ತಲ್ ಸಾಹೇಬರು ನನ್ನ ಕೈ ಕುಲುಕುತ್ತಿರುವ ಚಿತ್ರ. ನನಗಿಂತ 4 ಅಂಗುಲ ಎತ್ತರವಾಗಿದ್ದಾರೆ. ಅದರ ಕೆಳಗೆ ತನ್ನ ಮಿಂಚುವ ನರ್ತನದಿಂದ ಸಭಿಕರ ಮನವನ್ನು ಸೂರೆಗೈದ ಕುಮಾರಿ ಮನೋಹರಿ ದಾಸಳನ್ನು ಸಭಾಧ್ಯಕ್ಷ ರಾಮಚರಣ ಮಿತ್ತಲ್ ಅವರು ಅಭಿನಂದಿಸುತ್ತಿರುವುದು ವಿವರಣೆ. ಅದರ ಕೆಳಗೆ ಸಾಗಣೆದಾರರ ಸಮಸ್ಯೆಗಳು ವರದಿ.
ಕ್ಯಾಮರಾದವನು ನನ್ನ ಮುಖ ಎದುರಿಸಿದ್ದಾನೆ. ಅವರ ಪಾರ್ಶ್ವ ಮಾತ್ರ ಕಾಣಿಸಿದೆ, ಮುಖ ಕಾಣ್ತಿಲ್ಲ. ಇವನೆಂಥ ಕೆಟ್ಟ ಫೋಟೋಗ್ರಾಫರ್. ಸಿಟ್ಟು ಬಂತು. ಎದ್ದು ಮುಖ ತೊಳೆದು ಯೋಗಾಸನ ಮಾಡುವಾಗ ಇದೆಲ್ಲ ತಪ್ಪು. ಅವರೇನೋ ಶ್ರೀಮಂತ, ಕೋಟ್ಯಾಧಿಪತಿ. ನನ್ನಂಥ ಎಷ್ಟು ಜನರನ್ನು ಕೊಂಡು ಅನುಭವಿಸಿದ್ದಾನು. ನಾನೇಕೆ ಅವನ ಬಲೆಯಲ್ಲಿ ಬೀಳಬೇಕು? ಕಲೆಯನ್ನು ಮದುವೆಯಾಗಿದ್ದೀನಿ, ಸುಖ ಸಂತೋಷ ಏನಿದ್ರು ಅದರಲ್ಲಿ ಪಡ್ತೀನಿ ಅನ್ನುವ ನಿಶ್ಚಯ ಮೂಡಿತು. ಮನಸ್ಸು ಎಷ್ಟೇ ಎತ್ತೆತ್ತಲೋ ಓಡಾಡಿದರೂ ಕೊನೆಯ ಪಕ್ಷ ಶರೀರ ಶುದ್ಧಿ ಉಳಿಸ್ಕೋಬೇಕು. ಮುದುಕನಾಗಲಿ ತದುಕನಾಗಲಿ ನಾನೇ ಕೇಳಿ ಈ ಗುರೂಜಿಯಿಂದ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡಿದ್ದೀನಿ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೀನಿ. ನಿರ್ವಚನೆಯಿಂದ ವಿದ್ಯೆ ಕಲಿಸಿದ್ದಾರೆ, ಇನ್ನೂ ಕಲಿಸ್ತಿದ್ದಾರೆ. ಶರೀರ ಒಂದರಲ್ಲಾದರೂ ಅವರಿಗೆ ನಿಷ್ಠಳಾಗಿದ್ಬಿಡ್ತೀನಿ. ಮನಸ್ಸು ಅಡ್ಡ ಹರಿದಾಗ ಎದ್ದು ಗೋಡೆಯ ಮೇಲಿರುವ ಕನ್ನಯ್ಯನ ಪಟ್ಟದ ಮುಂದೆ ತನ್ಮಯತೆಯಿಂದ ನರ್ತಿಸ್ತೀನಿ. ಕುಣಿದು ಕುಣಿದು ಒಳಗೆ ಶಕ್ತಿ ಖರ್ಚು ಮಾಡಿದರೆ ದಣಿವಿನಿಂದ ನಿದ್ರೆ ಬಂದು ಮನಸ್ಸು ಸಮಾಧಾನವಾಗುತ್ತೆ. ಹೀಗೆ ಬ್ರಹ್ಮಚರ್ಯ ಸಾಧಿಸಿದರೆ ನರ್ತನವೆಲ್ಲ ದೈವಾರ್ಪಿತವಾಗಿ ದೊಡ್ಡ ಕಲಾವಿದೆಯಾಗ್ತೀನಿ. ಇವರನ್ನು ಮದುವೆ ಆದದ್ದು ಈ ಧ್ಯೇಯದಿಂದ ತಾನೇ ಎಂಬ ವಿಚಾರ ಗಟ್ಟಿಯಾಯಿತು. ನನಗೆ ತಿಳಿದ ಬೇರೆ ಯಾವ ನರ್ತಕಿಗೂ ಇಲ್ಲದ ಬಾಗು ಬಳುಕುವ ಸೂಕ್ಷ್ಮ ಶಕ್ತಿ ಯೋಗ ಸಾಧನೆಯಿಂದ ನನ್ನ ಶರೀರಕ್ಕೆ ಸಾಧಿಸಿದೆ. ಎಷ್ಟು ಕುಣಿದರೂ ಎಷ್ಟು ಭ್ರಮರಿ ಮಾಡಿದರೂ ದಮ್ಮು ಬಾರದ ಹತೋಟಿ ಪ್ರಾಣಾಯಾಮದಿಂದ ಸಿಕ್ಕಿದೆ. ಚರ್ಯವಿಲ್ಲದೆ ಯೋಗವಿಲ್ಲ. ನರ್ತನವು ಯೋಗದ ಒಂದು ರೂಪವೇ. ಬ್ರಹ್ಮಚರ್ಯೆಯಿಂದ ನರ್ತನದಲ್ಲಿ ಅತ್ಯಂತ ಪರಿಣತಿ ಸಾಧಿಸ್ತೀನಿ ಅಂತ ನಿರ್ಧರಿಸಿ ಸ್ನಾನ ಮಾಡಿ ಗುರೂಜಿಗೆ ನಾಷ್ಟ ಮಾಡಿಕೊಟ್ಟು ನಾನು ತಿಂದು ಕುಣಿಯತೊಡಗಿದೆ. ನಾನು ಕಾಲಿನ ಗೆಜ್ಜೆಯಿಂದ ಪಾದಗಟ್ಟಣೆಯಿಂದ ಹಾಕುವ ತಾಳದ ಗಣಿತ ವೈಖರಿಗೆ ಗುರೂಜಿಯ ಮೆಚ್ಚಿ ವಾಹ 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 ವಾ ಹೇಳುವಂತೆ ಕುಣಿದು ಕುಣಿದು ತತ್ಕಾರದಲ್ಲಿ ಲೀನಳಾದೆ. ತತ್ ಅಂತ ನಿರ್ದೇಶಿಸುವ ಪರಬ್ರಹ್ಮವೇ ತನ್ನ ಮೂಲಕ ಚೈತನ್ಯ ರೂಪಿಯಾಗಿ ವ್ಯಕ್ತವಾಗುವಂತೆ ಗಾಯನ ಕವಿತೆಯ ಭಾಷ್ಯಗಳಾವುವೂ ಇಲ್ಲದ ಶುದ್ಧ ನೃತ್ಯವಾಗಿ ಕಾಣಿಸಿಕೊಳ್ಳುವ ತಲ್ಲೀನತೆಯಲ್ಲಿ ಕುಣಿದು ಕುಣಿದು ಕುಣಿಯುತ್ತಾ ತಾಳದ ಹೊಸ ಹೊಸ ಬಂಧಗಳು, ಹೊಸ ಹೊಸ ಲೆಕ್ಕಾಚಾರಗಳು, ಹೊಸ ರಚನೆಗಳು ಮನೆಗೆ ಸ್ಪಷ್ಟವಾಗಿ ಮನಸ್ಸಿಗೆ ಹೊಳೆಯುತ್ತಾ ಅವು ಬೋಲುಗಳ ಭಾಷೆಯಾಗಿ ನಾಲಗೆಯಿಂದ ವ್ಯಕ್ತವಾಗುವುದು ಕಷ್ಟವಾಗಿರುವಾಗ ಪಾದಗಳು ತಮಗೆ ತಾವೇ ಅನಾಯಾಸವಾಗಿ ವ್ಯಕ್ತಪಡಿಸುವ ಆನಂದದಲ್ಲಿ ಮುಳುಗಿ ಇದೇ ಅಲ್ಲವೇ ಯೋಗಿಗಳು ಮುಟ್ಟುವ ಸಮಾಧಿ ಸ್ಥಿತಿ ಎಂಬ ಅರಿವುಂಟಾಗಿ ಲಯದ ಗತಿಯನ್ನು ಇನ್ನಷ್ಟು ತೇಜಗೊಳಿಸಿ ನಡುವೆ ವಿಲಂಬಿತ ಲಾಸ್ಯಕ್ಕೆ ಇಳಿದು ನಾನೇ ಲಾಸ್ಯದ ಪಾರ್ವತಿಯೂ ಆಗಿ ತಾಂಡವದ ಶಿವನೂ ಆಗಿ ಅದಕ್ಕೆ ತಕ್ಕ ತಬಲ ಹಿಡಿಯುವ ದೈಹಿಕ ಕುಸುವಿಲ್ಲದ ತತ್ತರಿಸಿದ ಗುರೂಜಿ ಕೊನೆಗೆ ಅದ್ಭುತವಾಗಿ ಮಾಡಿದೆ. ನಾನು ಹೇಳಿಕೊಟ್ಟಿರೋದಕ್ಕಿಂತ ಮುಂದೆ ಹೋಗಿದೆಯಾ? ಈ ಐಟಮ್ ತಬಲಾದ ಜಯಸ್ವಾಲನಿಗೆ ಅಭ್ಯಾಸ ಮಾಡಿಸೋಣ. ಇಲ್ಲೇ ದೆಲ್ಲಿಯಲ್ಲಿ ನಿನ್ನ ಸಮನೃತ್ಯ ಮಾಡೋರು ಯಾರೂ ಇಲ್ಲ ಅನಿಸೋಣ ಅಂದರು. ಯಾವತ್ತೂ ಅಷ್ಟು ಮುಕ್ತವಾಗಿ ಹೊಗಳದೇ ಇದ್ದವರು. ಮಧ್ಯಾಹ್ನದ ಅಡಿಗೆ ಊಟ ಮಾಡಿದ ಮೇಲೆ ತುಸು ನಿದ್ರೆ ಬಂತು. ನಿದ್ದೆಯಲ್ಲೂ ತತ್ಕಾರದ ಸಮಾಧಿ ಭಾವ. ಕೃಷ್ಣ ಪಂಥದ ಭಕ್ತರು ಪೂಜೆಯ ಅಂಗವಾಗಿ ತಾಳ ಬಾರಿಸಿಕೊಂಡು ಕುಡಿಯುವ ಅರ್ಥ ಹೊಳೆಯಿತು. ಇನ್ನು ಇಡೀ ಜೀವನವನ್ನು ಹೀಗೆ ಕಳೆಯಬೇಕು. ಅಮಿತ್ತಲ್ ಸಾಹೇಬನ ಕಾರ್ಡನ್ನು ಹರಿದೇಸೇಬೇಕು ಅನ್ನಿಸಿತು ಅವತ್ತು ಮಾತ್ರ. ಮರುಬೆಳಿಗ್ಗೆ ಯೋಗ ಮಾಡುವಾಗ ನರ್ತನ ಗುರು ಕೃಷ್ಣನ ನೆನಪು. ಅವನೇನು ಯೋಗ್ಯಂತೆ ಸರ್ವಸಂಗ ಪರಿತ್ಯಾಗಿ ಆಗಿರಲಿಲ್ಲ. ರಾಧೆ ಇತರ ಗೋಪಿಯರ ಸಂಘವನ್ನು ಅನುಭವಿಸುತ್ತಲೇ ಅವರನ್ನು ನರ್ತನಕ್ಕೆ ಪ್ರೇರೇಪಿಸಿ ತಾನೂ ಕುಣಿತಿದ್ದ. ತಾಂಡವ ಮಾಡಿದ ಶಿವನಿಗೆ ಲಾಸ್ಯಕ್ಕೆ ಒಬ್ಬ ಪಾರ್ವತಿ ಬೇಕಾಯಿತು ಅನ್ನೋ ಹೋಲಿಕೆಗಳು. ನಿನ್ನೆ ಹುಚ್ಚು ಹಿಡಿದ ಹಾಗೆ ನೃತ್ಯ ಮಾಡಿದೆ, ಅಭಿನಯ ಮಾಡಲಿಲ್ಲ. ನನಗೆ ಬರುವ ಅಭಿನಯವಾದರೂ ಯಾವುದು? ಪುಸ್ತಕದಲ್ಲಿ ಓದಿದ್ದು, ಗುರೂಜಿ ಕಲಿಸಿದ್ದು. ಶೃಂಗಾರ, ಲಜ್ಜೆ, ವಿರಹಗಳನ್ನು ಅನುಭವಿಸಿಲ್ಲ. 8 ಬಗೆಯ ನಾಯಿಕೆಯರಲ್ಲಿ ಒಂದು ಬಗೆಯನ್ನು ಅನುಭವಿಸಿಲ್ಲ. ರತಿಸುಖ ಅನುಭವಿಸಿಯೇ ಇಲ್ಲ. ನಾನೆಂಥ ನರ್ತಕಿಯಾದೇನು? ನನ್ನದೇನು ಸನ್ಯಾಸಿ ಸಾಧನೆಯೇ? ಲಹರಿ ತೊಡಗಿತು. ಗೋಡೆಯ ಮೇಲಿದ್ದ ಕೃಷ್ಣ ಮಿತ್ತಲ್ರ ರೂಪ ತಾಳಿದ. ರಾಮಚರಣ್ ಮಿತ್ತಲ್ ಅಲ್ಲ, ಕೃಷ್ಣಚರಣ್ ಮಿತ್ತಲ್. ಅದೂ ಅಲ್ಲ, ಕೃಷ್ಣರೂಪಿ ಮಿತ್ತಲ್ ಎಂದು ಮನಸ್ಸು ತಿದ್ದತೊಡಗಿತು. ಹೀಗೆ ಧರ್ಮ ಕರ್ಮಗಳ 2 ಗೋಡೆಗಳಿಗೆ ಜೋಕಾಲಿ ಬಡಿಯುತ್ತೆ 1 ವಾರ ಕಳೆದೆ. ಹುಚ್ಚಿಯಾಗದೆ ಆರೋಗ್ಯವಂತ ಕಲಾವಿದೆಯಾಗಬೇಕಾದರೆ ಮಿತ್ತಲ್ ಸಾಹೇಬರನ್ನು ಕಾಣಲೇಬೇಕೆನಿಸಿತು. ಮರುಬೆಳಿಗ್ಗೆ 10:30 ಸಮಯ ಸಾಮಂತರ್ತೀನಿ ಅಂತ ಹೇಳಿ ಹೊರ ನಡೆದು ಗಲ್ಲಿಯ ಮೂಲೆಯ ಟೆಲಿಫೋನ್ ಬೂತ್ನಿಂದ ಅವರ ಸಂಖ್ಯೆಯನ್ನು ಕರೆದೆ. ಫೋನಿನಲ್ಲಿ ಮೊದಲ ಸಲವಾದರೂ ಅವರ ಧ್ವನಿ ಗುರುತು ಸಿಕ್ಕಿತು. ನಾನು ಗೊತ್ತಾಯಿತೆ ಎಂದು ಅನ್ನುವಾಗ ನನ್ನ ಧ್ವನಿ ಕಂಪಿಸುತ್ತಿತ್ತು. 1 ನಿಮಿಷ ತಡೀರಿ, ಒಳಗಿನ ಚೇಂಬರ್ನಿಂದ ಮಾತಾಡ್ತೀನಿ ಅಂದರು. ಆಫೀಸಿನ ಸದ್ದು. 1 ನಿಮಿಷದ ನಂತರ ಅವರ ಧ್ವನಿ ಕೇಳಿದಾಗ ನಿಶ್ಶಬ್ದ ವಾತಾವರಣ. ಮನೋಹರಿ ಜಿ, ಯಾಕೆ ಇಷ್ಟು ದಿನ ಕಾಯಿಸಿದಿರಿ ಎನ್ನುವಾಗ ಅವರ ಧ್ವನಿಯ ವಿರಹದ ತಾಪವು ನನ್ನನ್ನು ಮುಟ್ಟುತ್ತಿತ್ತು. ಬೇಸರವಾ? ತೀರ್ಮಾನ ಮಾಡೋಕ್ಕೆ ಸಮಯ ಬೇಕಾಯಿತು. ನೀವು ತೀರ್ಮಾನ ಮಾಡಿದ್ದರಿಂದ ನನ್ನ ಜೀವ ಉಳಿಯಿತು. ಯಾವಾಗ ಸಿಗ್ತೀರಿ? ನಿಮ್ಮನ್ನು ಯಾವ ಜಾಗದಲ್ಲಿ ಪಿಕಪ್ ಮಾಡಬೇಕು ಹೇಳಿ. ಮನೆಯಿಂದ ಒಬ್ಬಳೇ ಹೊರಗೆ ಬರುವ ದಾರಿ ತೋಚ್ತಾ ಇಲ್ಲ. ನಿಮಗೆ ಯಾರು ಸ್ನೇಹಿತೆ ಇಲ್ವೇ? ನಾಳೆ ಅವಳ ಹುಟ್ಟುಹಬ್ಬ, ಊಟ ಕರೆದಿದ್ದಾಳೆ ಅನ್ನಿ. ತಕ್ಷಣ ಹೈಸ್ಕೂಲಿನ ಗೆಳತಿ ಪ್ರೇಮಲತಾಳ ನೆನಪು ಬಂತು. ನೋಡಿಯೇ 4 ವರ್ಷವಾಗಿತ್ತು. ನಾನು ಈ ಮುದುಕ ಗುರೂಜಿನ ಮದುವೆಯಾಗಿ ಬಂದ ಮೇಲೆ ಅವಳಿಗೆ ಬೇಸರದ ಜೊತೆ ಕೋಪ ಬಂದಿತ್ತು. ಆಮೇಲೆ ಅವಳು ನನ್ನ ಸಂಪರ್ಕ ಮಾಡಿರಲಿಲ್ಲ. ನಾನು ಹುಡುಕಿಕೊಂಡು ಹೋಗಲಿಲ್ಲ. ಈಗ ಅವಳು ಹುಟ್ಟುಹಬ್ಬ ಹೋಗಬೇಕು ಎಂಬ ಉಪಯೋಗವನ್ನು ಸುಲಭವಾಗಿ ಯಾವುದೇ ಅಪಾಯವಿಲ್ಲದೆ ಪಡೆಯಬಹುದು ಎನ್ನಿಸಿತು. ಇದ್ದಾಳೆ ಎಂದೆ.
ಹಾಗಾದರೆ ನಾಳೆ ಬೆಳಿಗ್ಗೆ 10 ಸರಿಯಾಗಿ ರಫಿ ಮಾರ್ಗ ಕೃಷಿ ಭವನದ ಎದುರಿನ ಬಸ್ ಸ್ಟಾಪ್ನಲ್ಲಿ ನಿಂತಿರಿ. ನನ್ನ ಕಾರ್ನ ನಂಬರ್ ನೋಟ್ ಮಾಡ್ಕೊಳ್ಳಿ. ಬೆನ್ಸ್ ದಂತ ಬಣ್ಣ ನಂಬರ್. ಪೆನ್ಸಿಲ್ ಕಾಗದ ಇದೆಯಾ? ಕರೆಕ್ಟ್ 10 ಬರ್ತೀನಿ. ನೀವು ತಡ ಮಾಡಬಾರ್ದು. ಕಾರಿನಲ್ಲಿ ಬಂದು ಆ ಸ್ಥಳದಲ್ಲಿ ಕಾಯ್ತಾ ನಿಲ್ಲಿಸೋದು ಟಳಾಯಿಸೋದು ಸರಿ ಇಲ್ಲ. ನಾನು 5 ನಿಮಿಷ ತಡವಾದರೂ ಚಿಂತೆ ಇಲ್ಲ. ನೀವು 5 ನಿಮಿಷ ಮೊದಲೇ ಬಂದಿರಿ. ಅತಿಯಾದ ಬಣ್ಣದ ಮೇಕಪ್ ಮಾಡ್ಕೋಬೇಡಿ. ಆದರೆ ಒಳ್ಳೆಯ ಬಟ್ಟೆ ಹಾಕಿರಿ. ನನಗೆ ಭಯವಾಗುತ್ತೆ. ನನ್ನ ಧ್ವನಿ ನಡುಗ್ತಿತ್ತು. ಭಯದ ಕಾರಣವಿಲ್ಲ. ಸಂಪೂರ್ಣವಾಗಿ ನನ್ನನ್ನು ನಂಬಿ. ನನ್ನ ಜೊತೆ ಇರುವಾಗ ಯಾರೂ ಏನೂ ಮಾಡೋಲ್ಲ. ನಿಮ್ಮನ್ನು ಕ್ಷೇಮವಾಗಿ ನಾನು ನೋಡ್ಕೋತೀನಿ. ಮನೆಗೆ ಬರೋದು ಸಂಜೆ ಆಗುತ್ತೆ ಅಂತ ಹೇಳಿ ಬನ್ನಿ. ನನಗೆ ಆ ಮುಂದೆ ಮಾತು ತಿಳಿಲಿಲ್ಲ. ಕೇಳಿತೆ ಎಂದು ಕೇಳಿದರು. ಆಯಿತು, ಫೋನ್ ಇಡಲೇ? ಇಡಿ. ನಾನು ಇಟ್ಟೆ. ಗೋಧಿ ಹಿಟ್ಟು, ಎಣ್ಣೆ, ಅಕ್ಕಿಗಳನ್ನು ತೆಗೆದುಕೊಂಡು ಮನೆಗೆ ಹೋದಾಗ ಅವರ ಮುಖ ನೋಡಿ ನನಗೆ ಅಂಜಿಕೆ ಆಯಿತು. ಅವರಿಗೆ ಮಾತು ಕೊಟ್ಟಿದ್ದೀನಿ. ಹುಟ್ಟುಹಬ್ಬದ ಪ್ರಸ್ತಾಪ ಹೇಗೆ ಮಾಡೋದು? ಬಿಸಿ ಬಿಸಿ ಮಾಡಿ ಬಡಿಸುವಾಗ ಮಾತಾಡಿದೆ. ನಿಮಗೆ ಅಡುಗೆ ಮಾಡಿಟ್ಟು ಹೋಗ್ತೀನಿ, ಬಡಿಸ್ಕೊಳ್ಳಿ, ಉಣ್ಣಿ ಅಂದೆ. ಯಾರವಳು? ಎಷ್ಟು ದಿನ ಅವಳ ಹೆಸರೇ ಹೇಳಿರಲಿಲ್ಲ. ಎಲ್ಲಿ ಅವಳ ಮನೆ? ಎಲ್ಲ ವಿವರಗಳನ್ನು ಕೇಳಿದರು. ಅಭಿಸಾರಿಕೆಗೆ ಸುಳ್ಳು ಸಹಜವಾಗಿಯೇ ಹುಟ್ಟುತ್ತೆ ಅಂತ ಆ ದಿನ ಅರ್ಥವಾಯಿತು. ಮೆರಿಡಿಯನ್ ಹೋಟೆಲ್ನ ಹೆಸರು ಕೇಳಿದ್ದೆ. ಅದರೊಳಗಡೆ ಸುಸಜ್ಜಿತ ಸಭಾಗೃಹವಿದೆ. ಪ್ರತಿಷ್ಠಿತ ವಿದೇಶಿ ಅತಿಥಿಗಳಿಗೆ ಅಲ್ಲಿ ನೃತ್ಯ ಸಂಗೀತ ಏರ್ಪಡಿಸ್ತಾರೆ ಕೇಳಿದ್ದೆ. ಎಂದಾದರೊಂದು ದಿನ ಅಲ್ಲಿ ನರ್ತಿಸುವ ಆಮಂತ್ರಣ ನನಗೂ ಬಂದಿತ್ತು ಅನ್ನುವ ಆಶೆ ಇಟ್ಟುಕೊಂಡಿದ್ದೆ. ಈಗ ಮಿತ್ತಲರೊಡನೆ ಅದರ ಲಾಬಿಯನ್ನು ಹಾಯ್ದು ಲಿಫ್ಟ್ ಹತ್ತಿ 4ನೇ ಅಂತಸ್ತಿನ ಒಂದು ಕೋಣೆ ಪ್ರವೇಶಿಸುವನೆಂಬ ಕಲ್ಪನೆ ಇರಲಿಲ್ಲ. ಬಾಗಿಲು ಮುಚ್ಚಿ ಬೋಲ್ಟ್ ಎಳೆದ ನಂತರ ಅವರು, ಮನೋಹರಿ, ಸ್ವಲ್ಪವೂ ಅಂಜಬೇಡಿ. ನಾವಾಗಿಯೇ ಕರೆಯದೆ ಇಲ್ಲಿ ಯಾರೂ ಕೋಣೆಯೊಳಗೆ ಬರೋಲ್ಲ, ಬಾಗಿಲು ತಟ್ಟೋಲ್ಲ. ಈ ಸ್ಥಳ, ಈ ಕಾಲ ಸಂಪೂರ್ಣ ನಮ್ಮದು. ಈಗ ಹೇಳಿ, ನಾನು ನಿಮ್ಮನ್ನು ಆಪ್ ಎನ್ನಲೋ ತುಮ್ ಎನ್ನಲೋ ಎಂದು ಕೇಳುತ್ತಾ ನನ್ನ ಕೈ ಹಿಡಿದು ಮೃದುವಾಗಿ ಸುಖಿದ ರೀತಿಗೆ ನನ್ನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು. ಅನುಮತಿ ಕೇಳಬೇಕಾ ಎನ್ನುವುದು ನನ್ನ ಅಂತರಂಗದ ಮಾತಾಗಿತ್ತು. ಕಾಯದಲ್ಲಿ ವ್ಯಕ್ತವಾಗದ ಪ್ರೇಮಕ್ಕೆ ಅರ್ಥವಿಲ್ಲ. ಪ್ರೇಮವಿಲ್ಲದ ಸಂಪೂರ್ಣ ಕಾಯತೃಪ್ತಿ ಸಾಧ್ಯವಿಲ್ಲ. ಪರಸ್ಪರ ನಂಬಿಕೆ ಹುಟ್ಟದೆ ಇವೆರಡರಲ್ಲಿ ಯಾವುದೂ ಸಿದ್ಧಿಸೋಲ್ಲ ಎಂಬ ಸತ್ಯ ನನಗೆ ಆ ದಿನ ಆವಿಷ್ಕಾರವಾಯಿತು. ಅವರಿಗೆ 55 ವರ್ಷವಂತೆ. ನನಗಿಂತ 28 ವರ್ಷಕ್ಕೆ ಹಿರಿಯರು. ನನಗೆ ಆ ಭಾವ ಬರಲೇ ಇಲ್ಲ. ನನ್ನ ಸಮವಯಸ್ಕರು ನಮಗಿಂತ ಹಿರಿಯರು. ರಾಧೆಗಿಂತ ಕೃಷ್ಣ ಕಿರಿಯನಿದ್ದನಂತೆ ಎನ್ನಿಸಿತು. ಹಣವುಳ್ಳವರು. ದೊಡ್ಡ ಮೊತ್ತ ಖರ್ಚು ಮಾಡಿ ದೊಡ್ಡ ಹೋಟೆಲಿಗೆ ಕರೆತಂದಿದ್ದಾರೆಂಬ ಭಾವನೆಯೂ ಬರಲಿಲ್ಲ. ಏಯ್, ನಾನು ನಿನ್ನನ್ನು ತುಂಬ ಅನ್ಬೇಕಾದ್ರೆ ನೀನು ನನ್ನನ್ನು ತುಂಬ ಅನ್ಬೇಕು. ಅವರು ಅಂದ ತಕ್ಷಣ ನಾನು ತುಂಬಂದೆ. ತೂ ಎಂದೆ. ಕೆನ್ನೆಗೆ ತಟ್ಟಿದೆ, ಗುದ್ದಿದೆ. ಸಲಿಗೆಯು ಬುಗ್ಗೆ ಉಕ್ಕಿತು. ನನಗೆ ಹೊಟ್ಟೆ ಕಿಚ್ಚು ಜಾಸ್ತಿ. ನಿಜ ಹೇಳಿ, ನಿಮಗೆ ಬೇರೆ ಯಾರಾದರೂ ಸ್ನೇಹಿತರಿದ್ದರೆ ನಾನು ಸಹಿಸೋದಿಲ್ಲ ಎಂದೆ. ನಿನ್ನ ಹಣೆಗೂ ಹೇಳ್ತೀನಿ, ಬೇರೆ ಯಾರೂ ಇಲ್ಲ. ಇದ್ದರೂ ಒಟ್ಟಿಗೆ ಅಲ್ಲ, ಒಂದೊಂದು ಸಲಕ್ಕೆ ಒಬ್ಬೊಬ್ಬರಂತೆ. ಒಟ್ಟು 2. ಒಬ್ಬಳು ನನ್ನ ಆಫೀಸ್ನಲ್ಲಿ ಸೆಕ್ರೆಟರಿ ಆಗಿದ್ಲು. ಪ್ರೀತಿ ಬೆಳೆಯಿತು ಒಂದೇ ಆಫೀಸ್ನಲ್ಲಿ ನಾನು ಮಾಲೀಕನಾಗಿ ಅವಳು ನೌಕರಳಾಗಿ ಇರುವಾಗ. ಇಂಥ ಸಂಬಂಧ ಸರಿಯಲ್ಲ ಅನಿಸ್ತಿತ್ತು. ಬೇರೆ ಕಂಪನಿಯಲ್ಲಿ ಕೆಲಸ ಕೊಡಿಸಿದೆ. ವಾರಕ್ಕೊಮ್ಮೆ ಹೀಗೆ 4-5 ಗಂಟೆ ಸಂಧಿಸ್ತಿದ್ವಿ. ಫೋನ್ನಲ್ಲಿ ಮಾತಾಡ್ತಿದ್ದೆವು. ಅವಳಿಗೆ ಮದುವೆ ಆಯಿತು. ಆಮೇಲೆ ನನ್ನ ಮನಸ್ಸು ಒಪ್ಪಲ್ಲ, ಬಲವಂತ ಮಾಡಬೇಡಿ ಅಂದಳು. ಅವಳ ಭಾವನೆಯನ್ನು ನಾನು ಗೌರವಿಸಿದೆ. ಅವಳ ಗಂಡನಿಗೆ ಬೇರೆ ಕಂಪನಿಯಲ್ಲಿ ದೊಡ್ಡ ಕೆಲಸ ಸಿಕ್ಕುತ್ತೆ, ಸಹಾಯ ಮಾಡಿದೆ. 5 ವರ್ಷದಿಂದ ಅವಳ ಸಂಪರ್ಕವಿಲ್ಲ. ಈಗ 25 ವರ್ಷದ ಹಿಂದೆ ಒಂದು ಸ್ನೇಹವಿತ್ತು. ಅವಳು ಅತಿಯಾಗಿ ಹಣ ಕೇಳೋಕ್ಕೆ ಶುರು ಮಾಡಿದ್ಲು. ಸಹಾಯ ಮಾಡೋಕ್ಕೆ ನನಗೆ ಸಂತೋಷವೇ ಆಗ್ತಿತ್ತು. ಆದರೆ ಅವಳ ಮನೋಭಾವ ನೋಡಿ ಇವಳೊಡನೆ ಪ್ರೀತಿ ಪ್ರೇಮ ಸಾಧ್ಯವಿಲ್ಲ ಅಂತ ಬಿಟ್ಟುಬಿಟ್ಟೆ. ನಿನ್ನದು ಹೇಳು, ಗುರು ಸೋಹನ್ ಲಾಲ್ರನ್ನು ಹೇಗೆ ಮದುವೆಯಾದೆ? ಎಲ್ಲವನ್ನೂ ಮನಸ್ಸು ಬಿಚ್ಚಿ ಹೇಳಿದೆ. ಅವರನ್ನು ದಿಲ್ಲಿಯಲ್ಲಿ ಉಳಿಸಿಕೊಳ್ಳಲು ನಾನೇ ಮಾಡಿದ ಮದುವೆ ಸಲಹೆ, ಅವರಲ್ಲಿ ನನಗೆ ಪ್ರೀತಿ ಕಾಣಿಸಿಕೊಂಡದು, ಅನಂತರ ತಯಾರಿ ಮೊದಲಾಗಿ 2 ಮುಖಗಳನ್ನು ವಿವರಿಸಿದೆ. ಇದುವರೆಗೂ ಯಾರಿಗೂ ಹೇಳಿಕೊಂಡಿರಲಿಲ್ಲ. ಅವರು ಆಳವಾದ ಸಹಾನುಭೂತಿಯಿಂದ ಕೇಳಿದರು. ಗುರೂಜಿಯ ಬಗೆಗೆ ಗೌರವ ವ್ಯಕ್ತಪಡಿಸಿದರು. ಮನೋಹರಿ, ನಾವು ವಾರಕ್ಕೊಂದು ದಿನವಾದರೂ ಹೀಗೆ ಸಂಧಿಸಬೇಕು ಎಂದರು. ನನ್ನ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತು. ನಾನು ಗುರೂಜಿಗೆ ಮೋಸ ಮಾಡ್ತಿಲ್ಲ ತಾನೇ? ಇಲ್ಲ ಅಂತ ನೀವು ಒತ್ತಾಸೆ ಕೊಟ್ಟರೆ ನಾನು ಬರ್ತೀನಿ. ಅವರ ಎದೆಗೆ ನನ್ನ ಮುಖವಿಟ್ಟೆ. ಮೋಸ ಮಾಡಿಕೊಂಡದ್ದು ನಿನಗೆ. ನೀನು ಯಾರಿಗೂ ಮಾಡಿಲ್ಲ, ಮಾಡ್ತಿಲ್ಲ. ನನ್ನ ಬೆನ್ನು ಸವರಿದರು. ಎಂಥ ಸಂದರ್ಭದಲ್ಲೂ ನೀವು ನನ್ನ ಕೈ ಬಿಡೋದಿಲ್ಲ ಅಂತ ನೀವು ನನಗೆ ಆಣೆ ಮಾಡಿ ಹೇಳಬೇಕು. ನನ್ನ ತಲೆಯ ಮೇಲೆ ತಮ್ಮ ಅಂಗೈ ಇಟ್ಟು ಹೇಳಿದರು. ನೀನು ನಂಬು. ನಂಬಿಕೆಯೇ ಪ್ರೀತಿ ಅಂತ ನಾನು ತಿಳಿದಿದ್ದೀನಿ. ಹೊರಡುವಾಗ ಕೇಳಿದರು, ನಿನ್ನನ್ನು ಅದೇ ಜಾಗದಲ್ಲಿ ಇಳಿಸ್ತೀನಿ. ಆಟೋಗೆ ದುಡ್ಡಿದೆಯಾ? ಮುಂದಿನ ವಾರ ಇದೇ ಬುಧವಾರ ಅದೇ ಹೊತ್ತಿಗೆ ಅದೇ ಜಾಗದಲ್ಲಿ ಸಿಕ್ಕು. ಅವತ್ತಿಗೆ ನಿನ್ನ ಹತ್ತಿರ ದುಡ್ಡಿರಬೇಕು. ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ನಿನ್ನ ಖರ್ಚಿಗೆ 4-5 ಸಾವಿರವನ್ನು ಇಲ್ಲೇ ಕೊಡ್ಬೋದು. ಆದರೆ ಇಷ್ಟು ಸಂತೋಷವಾಗಿದ್ದ ನಂತರ ಹಣ ಕೊಟ್ಟರೆ ನಿನ್ನ ಸಂಬಂಧದ ಕೆಳಗಿಳಿದ ಭಾವನೆ ಬರಬಹುದು. ಅರ್ಥವಾಯಿತೆ ನಾನು ಹೇಳಿದ್ದು? 1 ನಿಮಿಷ ಹಿಡಿಯಿತು ನನಗೆ ಅರ್ಥವಾಗಲು. ಆಮೇಲೆ ಅವರ ಗೌರವ ಇನ್ನಷ್ಟು ಹೆಚ್ಚಾಯಿತು. ಪ್ರೋಗ್ರಾಮ್ ಕೊಡೋಕ್ಕೆ ಶುರು ಮಾಡಿದ ಮೇಲೆ ನನ್ನ ಹತ್ತಿರ ದುಡ್ಡಿರುತ್ತೆ. ಮನೆ ಸಾಮಾನು ತರೋದು ನಾನೇ. ನೀವು ಕೊಟ್ಟರು ನನಗೆ ಬೇಡಿ ಎಂದೆ. ಅವರ ಮುಖದಲ್ಲಿ ಸಂತೋಷ ಮೂಡಿತು. ಮನೆಗೆ ಹೋಗುವಾಗ ಒಂದು ಪುಟ್ಟಣ ಜಿಲೇಬಿ ಕಟ್ಟಿಸ್ಕೊಂಡೆ. ಹುಟ್ಟುಹಬ್ಬದ ಸಿಹಿಯನ್ನು ಗೆಳತಿ ನಿಮಗೂ ಕಳಿಸಿದಾಳೆ ಎಂದೆ. ಸ್ನೇಹಿತರೆಲ್ಲ ಸೇರಿದ್ದೆವು. ಇನ್ನು ಮೇಲೆ ವಾರಕ್ಕೊಂದು ದಿನವಾದರೂ ಸೇರಬೇಕು ಅಂತ ನಿಶ್ಚಯಿಸಿದ್ದಾರೆ ಎಂದೆ. ಇವತ್ತು ನಡೆದ ಹುಟ್ಟುಹಬ್ಬದ ಸಮಾರಂಭದಲ್ಲಿ ನಡೆಯಿತೆಂಬ ಎಷ್ಟೋ ಸಣ್ಣ ಪುಟ್ಟ ಘಟನೆಗಳು, ನೆನಪಿಗೆ ಮಾತುಗಳು, ಜೋಕುಗಳನ್ನು ಹೇಳಿದೆ. ನನಗೆ ಇಷ್ಟೊಂದು ಕಲ್ಪನಾ ಶಕ್ತಿ ಇತ್ತು ಎಂದು ನನಗೆ ಗೊತ್ತಿರಲಿಲ್ಲ. ಹಾಸಿಗೆ ಸೇರಿದಾಗ ನಿಕಟವಾಗಿ ಪ್ರಣಯ ಕ್ರಿಯೆಯಲ್ಲಿ
ತೊಡಗಿದಾಗ ನಾನು ಮಿತ್ತಲ್ ಸಾಹೇಬರನ್ನು ಸಹಜವೆಂಬಂತೆ ತುಂಬೆನ್ನುತ್ತಿದ್ದೆ. ಉಳಿದಂತೆ ಎಷ್ಟು ಪ್ರಯತ್ನ ಪಟ್ಟರೂ ಆ ಸರ್ವನಾಮ ಬರುತ್ತಿರಲಿಲ್ಲ. ಆಪ್ ಎಂದೇ ಹೊರಡುತ್ತಿತ್ತು. ಅರೆ ಬಾಯ್, ಯಾಕೆ ಹೀಗೆ ಮಾಡ್ತಿ? ಅವರೇ ಕೇಳ್ತಿದ್ರು. ನನಗೆ ಆಗೋದಿಲ್ಲ, ನೀವು ಬಲವಂತಪಡಿಸಬೇಡಿ ಎಂದೆ. ಅವರು ಹುಕುಂ ಅಂದರು. ಹೀಗೆ 6 ತಿಂಗಳು ನಾವು ಬೇರೆ ಬೇರೆ ಹೋಟೆಲ್ಗಳಲ್ಲಿ ಸೇರುತ್ತಿದ್ದೆವು. ಅವರು ಮೊದಲೇ ಕೋಣೆಯನ್ನು ವಶಕ್ಕೆ ತೆಗೆದುಕೊಂಡು ಸಿದ್ಧ ಮಾಡಿಡುತ್ತಿದ್ದರು. ಹೋಟೆಲನ್ನು ಪ್ರವೇಶಿಸಿ ಕೋಣೆಯನ್ನು ಹೊಕ್ಕು ಬಾಗಿಲು ಮುಚ್ಚಿಕೊಳ್ಳುವ ತನಕ ನನಗೆ ಆತಂಕ. ಹೊರಬರುವಾಗಲೂ ಅಷ್ಟೇ. ನಾನು ನರ್ತಕಿ, ಹೊರಗೆ ಪ್ರದರ್ಶನ ನೀಡುವವಳು, ಪತ್ರಿಕೆಗಳಲ್ಲಿ ಫೋಟೋ ಬರುತ್ತೆ, ಯಾರು ಗುರುತಿಸೋಲ್ಲವೇ, ಇಷ್ಟರಲ್ಲಿ ಗುರುತಿಸಲ್ಲವೇ ಎಂಬ ಅಂಜಿಕೆ. ಹಾಗೆಯೇ ನಮ್ಮ ಭೇಟಿಯನ್ನು ನಿಲ್ಲಿಸುವುದಾಗಲಿ ವಿರಳ ಮಾಡಿಕೊಳ್ಳುವುದಾಗಲಿ ಸಾಧ್ಯವಿರಲಿಲ್ಲ. ಒಂದು ದಿನ ಸಾಹೇಬರು ಹೇಳಿದರು, ನೋಡು, ನನಗೊಂದು ವಿಚಾರ ಬಂದಿದೆ. ಹೀಗೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ರೂಮ್ ತೆಗೆದುಕೊಳ್ಳೋದು ಒಂದೇ ಸಮನೆ ಕ್ಷೇಮವಾಗಿರೋಲ್ಲ. ನಾನು ಬಿಸಿನೆಸ್ ಸರ್ಕಲಲ್ಲಿ ಇರೋನು. ನಿನ್ನದಂತೂ ಎಲ್ಲರ ಕಣ್ಣಿಗೂ ಬೀಳುವ ಕ್ಷೇತ್ರ. ನಮ್ಮದೇ ಒಂದು ಸ್ವಂತ ಜಾಗ ಮಾಡ್ಕೋಬೇಕು. ಬರೀ ನಾವು ಸಂಸೋಕಲ್ಲ, ನಿನ್ನ ಕಲೆಯ ಬೆಳವಣಿಗೆ ದೃಷ್ಟಿಯಿಂದ ಸಹ. ನಿನ್ನದೇ ಒಂದು ಕಟ್ಟಡ ಕಟ್ಟೋಣ. ಮನೋಹರಿ ಸ್ಕೂಲ್ ಆಫ್ ಇಂಡಿಯನ್ ಡ್ಯಾನ್ಸ್ ಅಂತ ಹೆಸರಿಡು. ಒಂದು ಶಾಲೆ ಆರಂಭಿಸಿ ದೊಡ್ಡ ಕಟ್ಟಡವನ್ನೇ ಕಟ್ಟೋಣ. ಸ್ವಂತಕ್ಕೆ ಒಂದು ಸಂಸ್ಥೆ ಇದ್ದರೆ ಪ್ರದರ್ಶನ ಪ್ರಪಂಚದಲ್ಲಿ ಒಂದು ವಿಶೇಷ ವಜನ್ ಇರುತ್ತೆ. ಬೆಳಿಗ್ಗೆಯೋ ಸಂಜೆಯೋ 2 ಹೊತ್ತು ನೀನಲ್ಲಿ ಕ್ಲಾಸ್ ನಡೆಸು. ಮಧ್ಯಾಹ್ನ ನಮಗೆ ಬೇಕೆನಿಸಿದಾಗ ನಾವಲ್ಲಿ ಸಂಧಿಸ್ಬೋದು. ಬೇಕಾದರೆ ಸಂಜೆ ಕ್ಲಾಸ್ ಮುಗಿದ ಮೇಲೆ ಅದು ನಮ್ಮಿಬ್ಬರದಾಗಿರಬೇಕು. ಒಂದು ಎಚ್ಚರವಿರಲಿ, ಕಟ್ಟಡ, ಶಾಲೆ 2 ಸಂಪೂರ್ಣ ನಿನ್ನೊಬ್ಬಳ ಹೆಸರಿನಲ್ಲಿರಲಿ. ನಿನ್ನ ಗುರೂಜಿಗೆ ಅದರ ಮೇಲೆ ಯಾವುದೇ ತೆರನಾದ ಅಧಿಕಾರವಿರಬಾರದು. ಅಲ್ಲೇ ಕ್ಲಾಸ್ ತಗೊಳ್ಳೋಕ್ಕೂ ಅಂತಲೇ ಅವರು ಬರಬಾರದು. ಶುರುವಿನಿಂದಲೇ ಹಾಗೆಯೇ ನಡೆಸಿ ಅಭ್ಯಾಸ ಮಾಡಬೇಕು. ಅರ್ಥವಾಯಿತೆ? ಅರ್ಥವಾಗಲು ನನಗೆ 10 ನಿಮಿಷ ಹಿಡಿಯಿತು. ದಿಲ್ಲಿಯಲ್ಲಿ ಅಂತ ಕಟ್ಟಡ ಕಟ್ಟೋಕ್ಕೆ ಎಷ್ಟು ಹಣ ಬೇಕು ಎಂದೆ. ಅದರ ಲೆಕ್ಕ ನೀನು ಹಾಕಬೇಡ. ನಾನು ಬರೀ ನಿನ್ನನ್ನಲ್ಲ, ನಿನ್ನ ಕಲೆಯನ್ನು ಪ್ರೀತಿಸ್ತೀನಿ ತಿಳ್ಕ ಎಂದರು. ಇನ್ನೊಂದು ಅಂಶ ನೀನು ಪಾಲಿಸಬೇಕು. DDEಯಿಂದ ಜಾಗ ಪಡೆಯೋದರಿಂದ ಅಥವಾ ಬೇರೆ ಯಾರಿಂದಲಾದರೂ ಕೊಳ್ಳೋದ್ರಿಂದ ಹಿಡಿದು ಕಟ್ಟಡ ಕಟ್ಟೋ ತನಕ ಎಲ್ಲವೂ ನಿನ್ನ ಹೆಸರಿನಲ್ಲಿ ನಡೆಯುತ್ತೆ. ಹಣ ಎಲ್ಲಿಂದ ಬಂತು ಅಂತ ಯಾರಾದರೂ ಕೇಳಿದರೆ ಸಾಲ ಮಾಡಿದ್ದೀನಿ ಅನ್ನು. ನಿನ್ನ ಹೆಸರು ಪ್ರಚಾರಕ್ಕೆ ಬರೋದು ಬೇಡ. ಕಾರಣ ಹೇಳಿಬಿಡ್ತೀನಿ. ನನ್ನ 3 ಗಂಡು ಮಕ್ಕಳಲ್ಲಿ 2 ಬೇರೆ ಬೇರೆ ಬಿಸ್ನೆಸ್ ಆರಂಭಿಸಿ ಕೊಟ್ಟಿದ್ದೀನಿ. ಅವರು ಕಷ್ಟಪಟ್ಟು ಅದನ್ನು ಬೆಳೆಸ್ಕೋಬೇಕು. ಹಿರಿಯವನನ್ನು ನನ್ನ ಟ್ರಾನ್ಸ್ಪೋರ್ಟ್ ವ್ಯವಹಾರದಲ್ಲಿ ಪಳಗಿಸಿದ್ದೀನಿ. ನಾನು ನಿನಗೆ ಇಂಥದ್ದೊಂದು ಸಹಾಯ ಮಾಡ್ತಿದ್ದೀನಿ ಅಂತ ಸುದ್ದಿ ಆದರೆ ಯಾವನಾದರೂ ಪೇಪರ್ನೂ ಬರೀಬೋದು. ನನ್ನ ಹೆಂಡತಿಗೆ ತಿಳಿಬೋದು. ಸಹಜವಾಗಿ ಅವಳಿಗೆ ಕೋಪ, ಮತ್ಸರ, ಗಂಡನ ಮೇಲೆ ದ್ವೇಷ ಹುಟ್ಟುತ್ತೆ. ನಿಮ್ಮಪ್ಪನ ಕುಟುಂಬದ ಆಸ್ತಿನೆಲ್ಲ ಆ ಸೂಳೆಗೆ ಕೊಟ್ಟು ನಿಮ್ಮನ್ನೆಲ್ಲ ಬೀದಿಪಾಲು ಮಾಡ್ತಿದ್ದಾರೆ ಅಂತ ಮಕ್ಕಳ ತಲೆಗೆ ಹಾಕಿ ಅವರನ್ನು ನನ್ನ ವಿರುದ್ಧ ಎತ್ತಿ ಕಟ್ತಾಳೆ. ನಾನು ಸಂಪಾದಿಸೋದ್ರಲ್ಲಿ ಈ ಕಟ್ಟಡ ಒಂದು ಸಹಸ್ರಾಂಶವೂ ಅಲ್ಲ. ಆದರೆ ದ್ವೇಷದಿಂದ ಮಕ್ಕಳ ಮನಸ್ಸು ಕೆಡಿಸ್ತಾಳೆ. ಅವರನ್ನು ನಾನು ಒಂದು ಕೆಲಸದ ಶಿಸ್ತಿಗೆ ಒಳಪಡಿಸಿ ಬಿಗಿ ಮಾಡಿದ್ದೀನಿ. ನಮ್ಮಪ್ಪ ನಮ್ಮ ಮೇಲೆ ಸರ್ವಾಧಿಕಾರ ಮಾಡ್ತಿದ್ದಾನೆ ಎನ್ನುವ ಭಾವನೆ 2 ಕಿರಿಯ ಮಕ್ಕಳಿಗಿದೆ. ತಮ್ಮ ಬಿಸಿನೆಸ್ನಲ್ಲಿ ಬೆಳೆದು ನಿಲ್ಲೋ ತನಕ ಇರುತ್ತೆ. ಈ ಅವಧಿಯಲ್ಲಿ ನನ್ನ ಹೆಂಡತಿ ನನ್ನ ವಿರುದ್ಧ ಮಕ್ಕಳನ್ನು ಎತ್ತಿ ಕಟ್ಟೋದು ಸುಲಭ. ಇದರಿಂದ ನನ್ನ ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡ್ತಿದ್ದೀನಿ ಅನ್ನುವ ವಿವೇಚನೆ ಅವಳಿಗೆ ಇರೋಲ್ಲ. ಇದೆಲ್ಲ ಯಾಕೆ ಅವಕಾಶ ಕೊಡಬೇಕು? ನನ್ನ ಮೇಲಿನ ಕೃತಜ್ಞತೆಯಿಂದ ನೀನು 4 ಜನರ ಮುಂದೆ ಉಪಕಾರ ಸ್ಮರಣೆ ಮಾಡೋದು ಸಹಜ. ಆದರೆ ಈ ಪರಿಣಾಮವನ್ನು ಜ್ಞಾಪಕದಲ್ಲಿ ಇಟ್ಟುಕೋ. ಒಂದೇ ಸವನೆ ಎಷ್ಟು ಗಾಢವಾಗಿ ನಿದ್ದೆ ಮಾಡ್ತಿದ್ದಾರೆ. ನನ್ನ ಹಾಗೆ ನಿದ್ದೆ ಇಲ್ಲದೆ ಯಾವ ರಾತ್ರಿಯಾದರೂ ಒದ್ದಾಡಿದ್ದುಂಟೆ. ಅದೇನು ನೀನಲ್ಲಿ ಸ್ಕೂಲ್ ಕಟ್ಸ್ತಿರೋದು? ಅಷ್ಟು ದೂರ, ಹತ್ತಿರದಲ್ಲಿ ಎಲ್ಲಾದರೂ ಯಾಕೆ ಮಾಡಲಿಲ್ಲ? ಅಷ್ಟೊಂದು ಹಣ ಎಲ್ಲಿಂದ ಬಂತು? ಕೊಸರಾಡಿದರು. ಬ್ಯಾಂಕಿನಿಂದ ಸಾಲ ಮಾಡಿದ್ದೀನಿ. ಹ್ಯಾಕ್ ತೀರಿಸ್ತಿ? ಪ್ರೋಗ್ರಾಮ್ ಮಾಡಿ ತೀರಿಸ್ತೀನಿ. ಮನೋಹರಿದಾಸ್ ನರ್ತನ ಶಾಲೆ ಎಂದು ಹೆಸರಿಟ್ಟಾಗ ನೀನೇ ಸ್ವತಂತ್ರಳಾಗಿ ಬಿಟ್ಟೆಯೋ? ಗಂಡ, ಗುರು ನನ್ನ ಹೆಸರು ಸೇರಿಸದೆ? ಮತ್ತೆ ಕೊಸರಾಡಿದರು. ನಿಮ್ಮದೇ ಹೇಗೂ ಮನೆಯಲ್ಲಿ ಇದ್ದೇ ಇದೆ. ಹೆಂಗಸು ನಡೆಸೋ ಶಾಲೆ ಅಂದರೆ ಶ್ರೀಮಂತರು ತಮ್ಮ ಹೆಣ್ಮಕ್ಳನ್ನ ಕಳಿಸ್ತಾರೆ. ಆ ಕಡೆ ಎಲ್ಲ ಶ್ರೀಮಂತರು ಜಾಸ್ತಿ. ತಬಲಕ್ಕೂ ಸರೋದಿಗೂ ಹೆಂಗಸರನ್ನೇ ನೇಮಿಸ್ಕೋತೀನಿ. ಗಂಡಸರಿಗೆ ಅಲ್ಲಿ ಪ್ರವೇಶವಿಲ್ಲ. ನನಗೆ ಕೂಡ, ನಿಮಗೂ ಕೂಡ. ಸರಿ, ನನ್ನ ಜನ್ಮದಲ್ಲಿ ಅಲ್ಲಿಗೆ ಕಾಲಿಡೋದಿಲ್ಲ, ಆಣೆ ಇಟ್ಟುಬಿಟ್ರು. ಬೆಳಿಗ್ಗೆ 10ರಿಂದ ಸಂಜೆ 4ರವರೆಗೆ ಯಾವ ಕಾಟವೂ ಇಲ್ಲದ, ಚೆಕ್ ಇನ್ ಚೆಕ್ಔಟ್ಗಳ ಆತಂಕವಿಲ್ಲದ ಏಕಾಂತ. ಶಾಲೆಗೆ ಒಂದು ಟೆಲಿಫೋನ್. ಅವರಿಗೆ ಅನುಕೂಲವಾದಾಗ ಸಂಭಾಷಣೆ. 6 ತಿಂಗಳು ಕಳೆದಿತ್ತು. ಸೌತ್ ಎಕ್ಸ್ಟೆನ್ಷನ್ನಲ್ಲಿ ಒಂದು ಮನೆ ಮಾರಾಟಕ್ಕಿದೆ. ಹೊಸದಾಗಿ ಕಟ್ಟಿಸಿದ್ದು. ನಿನ್ನ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು ಅಂತ ತೀರ್ಮಾನಿಸಿದ್ದೀನಿ. ನಿನಗೊಂದು ಕಾರ್ ತೆಗೆದುಕೊಡ್ತೀನಿ, ಡ್ರೈವಿಂಗ್ ಕಲಿತ್ಕೊ. ಈಗಿರುವ ಈ ಗಲ್ಲಿಯಲ್ಲಿ ಕಿಷ್ಕಿಂದ ಕಾರ್ ನಿಲ್ಲಿಸೋದು ಹೇಗೆ? ಹೊಸ ಮನೆ ಇಲ್ಲಿಗೆ 3.5-4 ಕಿಲೋಮೀಟರ್ ಆದೀತು. ಈಗ ಇರುವ 12 ಕಿಲೋಮೀಟರ್ ದೂರವಿಲ್ಲ. 2 ಹೊಸದಿಲ್ಲಿ ಶುಭ್ರವಾಗಿದೆ. ನರ್ತನ ಶಾಲೆಯನ್ನೇ ಇಷ್ಟು ದೊಡ್ಡದಾಗಿ ಕಟ್ಟಿಸಿದ್ದಾರೆ. ಅದರ ಜೊತೆಗೆ ಹೊಸ ಮನೆ, ಕಾರು. ಎಷ್ಟೊಂದು ಖರ್ಚು ಮಾಡ್ತಿದ್ದಾರೆ ನನಗಾಗಿ. ನನಗೆ ಈ ಶಾಲೆ ಸಾಕು, ಮನೆ ಬೇಡ ಅನ್ನುವ ಮಾತು ಮನಸ್ಸಲ್ಲಿ ಮೂಡುತ್ತಿತ್ತು. ಆದರೆ ಅವರಾಗೆ ಮಾಡ್ತಿರುವಾಗ ನಾನೇಕೆ ಅಡ್ಡಿ ಹಾಕಲಿ? ವ್ಯವಹಾರ ಎಚ್ಚರಿಸಿತು. ಥ್ಯಾಂಕ್ ಯು ಡಿಯರ್. ಅಪ್ಪಿ ಮುದ್ದಿಟ್ಟೆ. ಗುರೂಜಿ ಹೊಸ ಮನೆಗೆ ಬರೋಲ್ಲ ಅಂದರು. ನನಗೆ ಹೊಂದಿರುವ ಜಾಗ. 30 ವರ್ಷದಿಂದ ಇದ್ದೀನಿ, ಶಾಲೆ ನಡೆಸ್ತಿದ್ದೀನಿ. ಇದನ್ನು ಬಿಟ್ಟು ದಿಲ್ಲಿ ಅದೆಂಥದೋ ವಿಸ್ತರಣೆಗೆ ನಾನು ಬರೋದಿಲ್ಲ. ನೀನೊಬ್ಬಳೇ ಹೋಗುವಂತ ಹಠ ಹಿಡಿದರು. ನರ್ತನ ಶಾಲೆಯಲ್ಲಿ ಅವರಿಗೆ ಹೆಸರು ಪ್ರವೇಶಗಳ ಸಂಬಂಧಗಳನ್ನು ನಿಷಿದ್ಧ ಮಾಡಿದ್ದ ಸಿಟ್ಟಿಗೆ ಅಂತ ನನಗೆ ಅರ್ಥವಾಯಿತು. ಹಾಗಿದ್ರೆ ನಾನು ಆ ಹೊಸ ಮನೆಯಲ್ಲೇ ಇರ್ತೀನಿ, ನೀವು ಇಲ್ಲೇ ಇರಿ. ನಿಮ್ಮ ಗಳಿಕೆ ಖರ್ಚಿಗೆ ಸಾಲದಿದ್ದರೆ ನಾನು ಕೊಡ್ತೀನಿ, ಆಗಬಹುದೇ ಎಂದೆ. ನೀನು ಏನಾಗ್ತಿದೆಯಾ ಇತ್ತೀಚೆಗೆ? ನನಗೆ ಗೊತ್ತಿದೆ. ಕಿರಿಚಿದರು.
ಏನು ನಿಮ್ಗೆ ಗೊತ್ತಿರೋದು? ದುಡಿಯೋ ವಯಸ್ಸಿನಲ್ಲಿ ದುಡಿಬೇಕು. ಇಂಗ್ಲೀಷ್ ಮಾತಾಡೋ ಮೊಹಲ್ಲಾದಾಗೆ ಕೇಳಿದಷ್ಟು ಫೀಸ್ ಕೊಡ್ತಾರೆ. ಇಂಗ್ಲೀಷ್ನಲ್ಲಿ ಪಾಠ ಹೇಳುವ ವಿದ್ಯೆ ಇದ್ದರೆ ಸರಿ. ಅದು ಬಿಟ್ಟು ಈ ಗಲ್ಲಿಯ ಕುಳಿತ ವಾಸನೆಯಲ್ಲಿ ಯಾಕಿರಬೇಕು? ಕೊಳಕ ಬುದ್ಧಿ ನಿಮ್ಮದು. ನನಗೆ ಗೊತ್ತಿದೆ ಅಂದ್ರಲ್ಲ, ಏನು ಗೊತ್ತಿರೋದು? ಇಂಥ ಮಾತು ಮತ್ತೆ ಯಾವತ್ತಾದ್ರೂ ನಿಮ್ಮ ಬಾಯಿಂದ ಬಂದರೆ ನಿಮ್ಮ ಮರ್ಯಾದೆ ಉಳಿಯಲ್ಲ, ಹುಷಾರ್ ಅಂತ ಕೂಗಿದ್ದಕ್ಕೆ ಮೆತ್ತಗಾಗಿ ಬಿಟ್ಟರು. ನನ್ನ ಪಾಡಿಗೆ ನಾನು ಹೊಸ ಮನೆಗೆ ಅಣಿ ಮಾಡಿಕೊಂಡೆ. ಡ್ರೈವಿಂಗ್ ಕಲಿತೆ, ಲೈಸೆನ್ಸ್ ಸಿಕ್ಕಿತು. ವಾರಕ್ಕೊಂದಿನ ಹೋಗಿ ಇವರನ್ನ ಗಲ್ಲಿ ಮನೆಯಲ್ಲಿ ನೋಡ್ಕೊಂಡು ಬರ್ತಿದ್ದೆ. ಅಲ್ಲಿಗೆ ಬನ್ನಿ ಅಂತ ನಾನಾಗಿ ಮತ್ತೆ ಕರೀಲಿಲ್ಲ, ಇವರು ತಾವಾಗಿಯೇ ಬರಲಿಲ್ಲ. ಒಂದು ಥರಕ್ಕೆ ಹಗುರ ಅನ್ನಿಸ್ತು. ಮಿತ್ತಲ್ ಸಾಹೇಬರು ಹೊಸ ಮನೆಗೆ ಕೂಡ ಬರಬಹುದು ಎಂಬ ಅನುಕೂಲ ಕಂಡಿತು. ಆದರೆ ಪತಿದೇವರು ತಮ್ಮ ಅನ್ನ ದಾಲ್ ರೊಟ್ಟಿಗಳನ್ನು ತಾವೇ ಬೇಯಿಸಿಕೊಳ್ಳುವುದು ಕರುಳನ್ನು ಬಾಧಿಸುತ್ತಿತ್ತು. ಹೆಂಡತಿಯಾಗಿ ನನ್ನ ಕರ್ತವ್ಯ ಮಾಡ್ತಿಲ್ಲ ಅನ್ನೋ ಪಾಪ ಪ್ರಜ್ಞೆ ಕೂಡ ಚುಚ್ಚುತ್ತಿತ್ತು. ಆದರೆ ಅವರನ್ನು ಹದದಲ್ಲಿಡಬೇಕೆಂಬ ನಿಶ್ಚಯವೂ ಇತ್ತು. ಬೇಯಿಸಿಕೊಂಡು ತಿನ್ನಲಿ, ತಾವೇ ಸುಸ್ತಾಗಿ ಅಲ್ಲಿಗೆ ಬರ್ತೀನಿ ಅಂದಾಗ ಕರ್ಕೊಂಡು ಹೋಗುವಂತ ಕೇಳ್ಕೊಳ್ಳಲಿ, ಆಮೇಲೆ ಹದದಲ್ಲಿ ಇರ್ತಾರೆ ಎಂಬ ಯೋಜನೆ ಕಾಣಿಸ್ತು. 15 ದಿನದಲ್ಲಿ ಇವರು ಕಾಯಿಲೆ ಬಿದ್ದರು. ಅರ್ಧ ಭಾಗ ಕಾಯಿಲೆ, ಅರ್ಧ ಭಾಗ ನಟನೆ. ನನಗೆ ತಕ್ಷಣ ಅರ್ಥವಾಯಿತು. ನೀವಿಲ್ಲಿದ್ದರೆ ನನಗೆ ಪ್ರತಿದಿನ ಬಂದು ನೋಡ್ಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ, ಅಲ್ಲಿ ಕರ್ಕೊಂಡು ಹೋದರೆ ಬರ್ತೀರೋ? ಅವ್ರನ್ನೇ ಕೇಳಿದ್ದಕ್ಕೆ ನಿನ್ನಿಷ್ಟ ಅಂತ ನರಳಿದರು. ಅಲ್ಲಿಗೆ ಕರ್ಕೊಂಡು ಹೋದರೆ ಕಾರ್ನಲ್ಲಿ ಕೂರ್ಕೊಂಡು ಕರೆದುಕೊಂಡು ಹೋದೆ. ಡಾಕ್ಟ್ರ್ ಔಷಧಿ ಕೊಟ್ಟರು. ಔಷಧಿ ಇಲ್ಲದಿದ್ದರೂ ಗುಣವಾಗ್ತಿತ್ತು. ಗಲ್ಲಿ ಮನೆ ಖಾಲಿ ಮಾಡಿ ಮಾಲೀಕನಿಗೆ ಒಪ್ಪಿಸಿದಾಗ ಖುಷಿಯಾದ. ಮತ್ತೆ 6 ತಿಂಗಳು ಕಳೆದಿತ್ತು. ಒಂದು ಬೆಳಿಗ್ಗೆ 10 ಮಿತ್ತಲ್ ಸಾಹೇಬರು, ಮನ, ನಿನ್ನ ಬ್ಯಾಂಕ್ನಲ್ಲಿ ಇಲ್ಲೇ ಹತ್ತಿರ ಇದೆ ಅಲ್ವಾ, ಏಕೋ ಒಂದು ಸೂಟ್ ಕೇಸ್ ತಗೋ, ನಾನು ಬರೋದು ಬೇಡ, 10 ಲಕ್ಷ ಇದೆ, ದೀರ್ಘಕಾಲದ ಠೇವಣಿಗೆ ಇಟ್ಟು ಬಾ, ತಿಂಗಳಿಗೆ 10,000 ಬಡ್ಡಿ ಬರುತ್ತೆ. ನಿನ್ನ ಇತ್ತೀಚೆಗೆ ಪ್ರೋಗ್ರಾಮ್ಗಳು ಸಿಗ್ತಿವೆ, ಸಂಪಾದನೆ ಪರವಾಗಿಲ್ಲ ಅಂತ ನನಗೆ ಗೊತ್ತು. ಆದರೆ ಎಲ್ಲೂ ಪ್ರೋಗ್ರಾಮ್ಗಳು ಸಿಕ್ಕದಿದ್ದಾಗ ಜೀವನಕ್ಕೆ ಕಾರ್ಪಣ್ಯವಿಲ್ಲ ಅನ್ನುವ ರಕ್ಷಣೆ ಇದ್ದರೆ ಕಲಾವಿದರು ಹೆಚ್ಚು ಆತ್ಮಗೌರವದಿಂದ ಕೆಲಸ ಮಾಡಬಹುದು. ಆಗ ಸಂಪಾದನೆಯೂ ಜಾಸ್ತಿ ಆಗುತ್ತೆ. ಅವರಿಗೇನು ಹೇಳಬೇಕು ತಿಳಿಯಲಿಲ್ಲ. ಬೇಡವೆನ್ನುವ ಮನಸ್ಸಂತೂ ಬರಲಿಲ್ಲ. ಅವರ ಸಂಪಾದನೆವೆಲ್ಲ ಇದು ತೃಣ ಮಾತ್ರ. ಅವರ ಹೆಂಡತಿಗೇನು ಕಡಿಮೆ ಮಾಡ್ತಾರೆಯೇ? ಆಕೆ ಇವರಿಗೆ ಕೊಡ್ತಿರೋ ಸಂತೋಷವಾದರೂ ಎಷ್ಟು? ಆಕೆ ಸಂಪೂರ್ಣ ಸಂತೋಷ ಕೊಟ್ಟಿದ್ದರೆ ಇವರು ನನ್ನನ್ನು ಯಾಕೆ ಕರೆಸ್ಕೊಂಡು ಬರ್ತಿದ್ರು? ಆಕೆನ ನಾನು ಒಂದಿನವೂ ನೋಡಿರಲಿಲ್ಲ. ನಾನು ಕೇಳಿದ್ದಕ್ಕೆ ಇವರೇ ಒಂದಿನ ಫೋಟೋ ತಂದು ತೋರಿಸಿದ್ದರು. ಕೆಲಸವಿಲ್ಲದ ಶ್ರೀಮಂತರ ಮನೆಯ ಕೊಬ್ಬು ತುಂಬಿದ ಗೃಹಿಣಿ, 50 ಕಳೆದ ಮುಪ್ಪನ್ನು ಮುಚ್ಚುವ ವಜ್ರ ವೈಡೂರ್ಯ. ಆಕೆಯ ಮೇಲೆ ಕೋಪ ಹುಟ್ಟಿತು, ಮತ್ಸರವಂತೂ ಇದ್ದೇ ಇತ್ತು. ಆಕೆಯ ಕಿವಿಯ 2 ವಜ್ರದ ಓಲೆಗೆ 10 ಲಕ್ಷವಂತೆ. ನನಗಿಂತ ಹೆಚ್ಚಿನ ಯಾವ ಅರ್ಹತೆ ಇದೆ ಅವಳಿಗೆ? ಇವರು ದುಡಿಯುತ್ತಿರುವ ಕೋಟಿಗಳನ್ನೆಲ್ಲ ಅನುಭವಿಸ್ತಿರುವವಳು ಅವಳ ಮಕ್ಕಳೇ ಅಲ್ವೇ? ನನಗೆ 10 ಲಕ್ಷ ಕೊಟ್ಟರೆ ಏನಂತೆ ಅನ್ನಿಸಿತು. ಆದರೆ ಕಣ್ಣುಗಳಲ್ಲಿ ಕೃತಜ್ಞತೆಯನ್ನು ತುಳುಕಿಸಿ ಅವರ ಕುತ್ತಿಗೆಯನ್ನು ಬಳಸಿ ಮುತ್ತಿಟ್ಟೆ. ಬ್ಯಾಂಕಿನಿಂದ ಹಿಂದಿರುಗಿದ ಮೇಲೆ ವಿಶೇಷ ಸಕ್ರಿಯಳಾಗಿ ಅವರಿಗೆ ತುಸುವು ಆಯಾಸವಾಗದಂತೆ ಸಂತೋಷದಲ್ಲಿ ತೇಲಿಸಿದೆ. ಕೃತಜ್ಞತೆಯು ಪ್ರೇಮದ ಒಂದು ಸಂಚಾರಿ ಭಾವವೇ ಅಲ್ಲವೇ ಎಂಬ ಚಿಂತನೆ ಮನಸ್ಸಿಗೆ ಬಂತು. ನನ್ನ ಸ್ವಾಮಿ, ಇಷ್ಟೆಲ್ಲ ಕೊಟ್ಟು ನನ್ನನ್ನು ಸಣ್ಣವಳನ್ನಾಗಿ ಮಾಡಬೇಡಿ. ಪ್ರತಿಯಾಗಿ ನಾನೇನು ಕೊಡಬಲ್ಲೆ? ಹೃದಯಾಂತರಾಳದಿಂದ ಪುಟಿದೇಳುವ ಪ್ರೇಮ ಸೇಚನವನ್ನು ಬಿಟ್ಟು, ನಿಮ್ಮವಳು ನಾನು ಮಾತ್ರವಲ್ಲ, ಇನ್ನು ಮೇಲೆ ನನ್ನ ಕಲೆಯು ನಿಮಗೆ ಅರ್ಪಿತ, ಯಾರಿಗೂ ಅಂಜಬೇಡಿ. ದಿಲ್ಲಿಯಲ್ಲಿ ನನ್ನ ಕಾರ್ಯಕ್ರಮ ಎಲ್ಲಿದ್ದರೂ ಬಂದು ಬಿಡಿ. ತಬಲಾ ಸರೋದ್ ಗಾಯಕರನ್ನ ಕರೆಸಿ ಒಂದೊಂದು ದಿನ ಇಲ್ಲೇ ನಿಮ್ಮೊಬ್ಬರಿಗೆ ನರ್ತನ ಮಾಡಿ ತೋರಿಸ್ತೀನಿ. ಬೇರೆ ಯಾರೂ ಇರೋಲ್ಲ. ನಿಮ್ಮ ಪರಿಚಯನೂ ವಾದಕರಿಗೆ ಹೇಳೋಲ್ಲ. ನೀವು ನೋಡಿ ಸಂತೋಷ ಪಡಬೇಕು. ಯಾಕೆ ಇಷ್ಟೊಂದು ಹೆದರಬೇಕು ನೀವು? ನಿಮ್ಮ ಸಖಿ ನಿಮಗಾಗಿ ನರ್ತಿಸಬೇಡವೇ? ಅದನ್ನು ನೀವು ನೋಡಬೇಡವೇ? ವಾದಕರು ಬೇಡ ಅನ್ನುವುದಾದರೆ ಕ್ಯಾಸೆಟ್ ಹಾಕ್ಕೊಂಡು ಮಾಡ್ತೀನಿ, ನೀವು ನೋಡಬೇಕು ಎಂದು ನಿವೇದಿಸಿಕೊಂಡೆ. ಅವರ ಮನಸ್ಸು ತುಂಬಿ ಬಂದಿದ್ದು ಅವರ ಕಣ್ಣಲ್ಲಿ ಕಾಣಿಸ್ತಿತ್ತು. ಆ ದಿನ ಅವರಿಗೆ ಉಂಟಾದ ಸಂತೋಷವೇ ನನಗೆ ಒಂದು ಮಾದರಿ ಆಯಿತು. ಪ್ರತಿ ಸಲ ಸಂಧಿಸಿದಾಗಲೂ ಅವರಿಗೆ ಅದಕ್ಕಿಂತ ಹೆಚ್ಚು ಅಥವಾ ಅಷ್ಟೇ ಮಟ್ಟದ ಸಂತೋಷ ಕೊಡಬೇಕು ಅಂತ ನಿಶ್ಚಯಿಸಿದೆ. ನನ್ನ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದು ಹೋಗಿತ್ತು. ಅಷ್ಟೊಂದು ವಜ್ರ ವೈಡೂರ್ಯ ಹೇರಿಕೊಂಡು 50 ಕಳೆದ ಆ ಸ್ಥೂಲ ಹೆಂಗಸಿಗೆ ಇಂಥ ಸುಖ ಕೊಡುವ ಶಕ್ತಿ ಇಲ್ಲ, ಕಲೆಯಂತೂ ಇಲ್ಲ. ಆದ್ದರಿಂದ ಇವರು ನನ್ನನ್ನು ಅರಸಿಕೊಂಡು ಬರ್ತಾರೆ. ಆದರೆ ಒಂದು ದಿನವೂ ಆಕೆಯ ಸೌಂದರ್ಯದ ಬಗೆಗೆ, ರಸಿಕ ಶಕ್ತಿಯ ಬಗೆಗೆ, ಹರಕೆಯ ಬಗೆಗೆ ಒಂದು ಮಾತು ಆಡೋಲ್ಲ. ಈ ಮೌನದ ಅರ್ಥವೇನು? ಅಸಮಾಧಾನವೇ ಅಲ್ಲವೇ? ಅದನ್ನು ನನ್ನ ಕೈಲಿ ಹೇಳಬಾರದೆ? ಮನಸ್ಸು ಹಪಹಪಗುಟ್ಟತೊಡಗಿತು. ನನಗೆ ಪ್ರಪಂಚದಲ್ಲಿ ಅವಳೊಬ್ಬಳೇ ಸ್ಪರ್ಧಿ ಎನಿಸತೊಡಗಿತು, ಬೇರೆ ಯಾವ ನರ್ತಕಿಯೂ ಅಲ್ಲ. ನನಗಿಂತ ಚಿಕ್ಕವಳಾಗಿ ಎಳೆಯ ಹದಿವಯಸ್ಸಿನಲ್ಲಿಯೇ ಗುರುವಿನ ಸಂಪೂರ್ಣ ಕೃಪೆ ದೊರೆತು ಹುಟ್ಟಿದನಿಂದಲೂ ಅಭಿಜಾತ ಸೌಂದರ್ಯವನ್ನು ಪಡೆದ ಪ್ರತಿಭಾಶಾಲಿ ನರ್ತಕಿಯೊಬ್ಬಳ ಉದಯವಾಗಿದ್ದರೂ ನನಗೆ ಈಕೆಯ ಮೇಲೆ ಇದ್ದಂಥ ಸ್ಪರ್ಧಾ ಭಾವನೆ ಹುಡ್ತಿರಲಿಲ್ಲ. ಬರೀ ಸ್ಪರ್ಧೆಯಲ್ಲ, ಈರ್ಷ್ಯೆ. ಈತ ಅವಳ ವಿಷಯವನ್ನೇ ಆಡೋಲ್ಲ, ನನ್ನನ್ನು ಹೊಗಳ್ತಾರೆ. ಆದರೆ ನೀನು ಅವಳಿಗಿಂತ ಉತ್ತಮ ಎಂಬ ಒಂದೇ ಒಂದು ವಾಕ್ಯವನ್ನು ಒಮ್ಮೆಯೂ ಹೇಳಲ್ಲ. ನನ್ನನ್ನು ಒಳಗೆ ಕುದಿಸಿ ಬೇಯಿಸಿ ಸಾಯಿಸಬೇಕೆಂದು ಹೀಗೆ ಮಾಡ್ತಿದ್ದಾರೆ. ರಾತ್ರಿ ನಿದ್ದೆಯಲ್ಲಿ ಅವಳು ಆ ಫೋಟೋದಲ್ಲಿ ಕಾಣಿಸಿಕೊಂಡು ಅನಗಿಸತೊಡಗಿದಳು. 2 ಕಟ್ಟಡ, ಕಾರು, 10 ಲಕ್ಷ ಹಣ, ಇಷ್ಟರವಳು ನೀನು. ನನ್ನ ಸ್ಥಾನ ನಿನಗೇನಿದೆ? ಒಂದು ರಾತ್ರಿ ಕೇಳಿಬಿಟ್ಟಳು. ಹೌದು, ಅವಳ ಸ್ಥಾನ ನನಗಿಲ್ಲ. ನಾನು ಇಟ್ಕೊಂಡವಳು ಸೂಳೆ. ಅವಳಾದರೆ ಧರ್ಮಪತ್ನಿ, ಗೃಹಿಣಿ ಎಂಬ ದುಗುಡ ತುಂಬಿಕೊಂಡಿತು. ಇಡೀ ರಾತ್ರಿ ನಿದ್ದೆ ಇಲ್ಲ. ಇವರು ಯಾಕೆ ನನ್ನನ್ನು ಹೀಗೆ ಗೋಳು ಇಕ್ಕೋತಿದ್ದಾರೆ? ಮನ, ನಾವೀಗ ಕದ್ದು ಮುಚ್ಚು ಬೇಟೆಯಾಡೋದು ಬೇಡ. ಅವಳನ್ನು ಡೈವರ್ಸ್ ಮಾಡಿಬಿಡ್ತೀನಿ. ನಾವಿಬ್ಬರು ಮದುವೆ ಆಗೋಣ.
ಮಕ್ಕಳು ತಮ್ಮ ಕಾಲ ಮೇಲೆ ತಾವು ನಿಂತಿದ್ದಾರೆ, ನನಗೆ ಬೇರೆ ಯಾವ ಬಂಧನವೂ ಇಲ್ಲ ಅಂತ ಯಾಕೆ ಹೇಳೋಲ್ಲ ಅನ್ನೋ ಪ್ರಶ್ನೆ ಕಾಡತೊಡಗಿತ್ತು. ಅವಳನ್ನು ಡೈವರ್ಸ್ ಮಾಡೋಕ್ಕೆ ಒಂದು ಕಾರಣ ಬೇಕಲ್ವೇ? ಅವಳು ಇನ್ನೊಬ್ಬ ಗಂಡಸನೊಡನೆ ಸಂಬಂಧ ಇಟ್ಟುಕೊಂಡು ಅದು ಅವಳಿಗೆ ತಿಳಿದು ಅವಳು ಅವನಿಂದ ಬರೆದ ಕಾಗದ ಸಿಕ್ಕಿ ಇನ್ನು ಮುಂದೆ ದರ್ಶನ ಮಾಡೋದಿಲ್ಲ, ಜೀವನಾಂಶ ತಗೊಂಡು ಹೊರಟು ಹೋಗ್ತೀನಿ ಅಂತ ಕಳಿಸಿ ಸೀದಾ ನನ್ನನ್ನು ಹುಡುಕಿಕೊಂಡು ಬಂದು ನಮ್ಮ ನರ್ತನ ಶಾಲೆಯ ಅಂಗಳದಲ್ಲಿ ನಮ್ಮ ಮದುವೆಯಾಗಿ ಅಥವಾ ಅವಳು ಅಪಘಾತದಲ್ಲಿ ಸತ್ತು ಅಥವಾ ಕ್ಯಾನ್ಸರ್ ಆಗಿ ಸತ್ತು ನನ್ನ ದುಃಖ ದುಮ್ಮಾನಗಳಿಗೆಲ್ಲ ಕಾರಣಳಾಗಿ ಸಂಪೂರ್ಣ ಸಂತೋಷಕ್ಕೆ ಅಡ್ಡಗಲ್ಲಾಗಿರುವ ಅವಳು ಏನಾದರೂ ಕಾರಣದಿಂದ ಮುಕ್ತಾಯವಾಗಿ ಮನ ಅಡ್ಡಿ ಕಳಿತು ಬಾ, ನಿನ್ನ ಕೈ ಹಿಡಿತೀನಿ ಎಲ್ಲ ಕಡೆ, ಮರ್ಚೆಂಟ್ಸ್ ಅಸೋಸಿಯೇಷನ್ ಸಭೆಯಲ್ಲಿ, ರೋಟ್ರಿಯಲ್ಲಿ, ಪಾರ್ಟಿಗಳಲ್ಲಿ, ನಾನು ನಿನ್ನ ಜೊತೆಯಲ್ಲಿ, ಮೀಟ್ ಮೈ ಮಿಸೆಸ್ ಮನೋಹರಿ ಮಿತ್ತಲ್. ಕನಸಿನಲ್ಲೂ ಅರೆನಿದ್ರೆಯಲ್ಲೂ ಎಚ್ಚರದಲ್ಲೂ ನಾನೇ ವೇಷ ಮರೆಸಿಕೊಂಡು ಹೋಗಿ ರಬ್ಬರ್ ಗ್ಲೌಸ್ ತೊಟ್ಟು ಕೈಯಿಂದ ಅವಳ ಪಕ್ಕೆ ಎದೆ ಹೊಟ್ಟೆಗಳಿಗೆ ಮೊನಚಾದ ಚಾಕುವಿಂದ ತಿವಿದು ತಪ್ಪಿಸಿಕೊಂಡು ಬಂದು ಕಳ್ಳರು ಒಡವೆಯಾಸಿಗಾಗಿ ಮಾಡಿದ ಕೂನಿ ಎಂದು ಪೊಲೀಸರು ವರದಿ ಸಲ್ಲಿಸುವ ಚಿತ್ರವು ಒಂದು ದಿನ ಸುಳಿಯಿತು. ಒಂದು ದಿನ ಅವರಿಗೆ ವಿರಾಮವಿತ್ತು. 4 ಗಂಟೆಯವರೆಗೂ ಇರುವುದಾಗಿ ಹೇಳಿದ್ದರು. ಅವರನ್ನು ಒಂದು ತೆಪ್ಪವನ್ನಾಗಿ ಮಾಡಿ ಸುಖದ ಅಲೆಗಳ ಮೇಲೆ ತೇಲಿಸಿದೆ. ಹಿಂದೆಂದೂ ಅನುಭವಿಸಿರದ ಆಳ ಎತ್ತರಗಳಲ್ಲಿ ಓಲಾಡಿಸಿದೆ. ಸಂತೃಪ್ತಿ ಅವರ ಮುಖದಲ್ಲಿ ತುಳುಕುತ್ತಿತ್ತು. ಬಡಿಯಾ, ಬಹುತ್ ಬಡಿಯಾ ಎಂದು ಅಪ್ಪಿ ಬಿಗಿ ಮಾಡಿದರು. ತುಸು ಸಮಯದ ಶಾಂತ ಮೌನದ ನಂತರ ಅವರ ಕಿವಿಯಲ್ಲಿ ಉಸಿರಿದೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಬೇಸರ ಪಟ್ಕೊಳ್ಳಲ್ಲ ಅಂದರೆ? ಕೇಳು ನನ್ನ ರತಿದೇವಿ. ಅವರು ಪಿಸುಗುಟ್ಟಿದರು. ಇಂಥ ಸಂತೋಷವನ್ನು ನಿಮ್ಮ ಹೆಂಡತಿಯಿಂದ ಯಾವತ್ತಾದರೂ ಪಡೆದಿದ್ದೀರಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದಿ? ನೀವು ಒಂದಿನವೂ ಆ ವಿಷಯ ಮಾತಾಡೋದಿಲ್ಲ ಎಂದು ಅವರ ಮುಖವನ್ನೆತ್ತಿ ಅವರ ಮುಖವನ್ನು ದೃಷ್ಟಿಸಿದೆ. ಮಾತಾಡಲಿಲ್ಲ, ಮೌನವಾದರು. ಅವರ ಕಣ್ಣುಗಳು ನನ್ನ ಕಣ್ಣುಗಳನ್ನು ಸಂಧಿಸಿದ್ದರೆ ಅವರ ಅಂತರಂಗವೂ ಒಳಸರಿದಿತ್ತು. ನನಗೆ ಅಂಜಿಕೆಯಾಯಿತು. ನನ್ನ ಪ್ರಶ್ನೆಯಿಂದ ಬೇಸರವಾಯಿತಾ ಎಂದೇ ಕ್ಷಮೆಯಾಚಿಸುವಂತೆ. ಅವರು ದೊಡ್ಡ ದಣಿ ಎಂಬ ಅರಿವು ತಕ್ಷಣ ಬಂದು ಅವರಾಗಲೂ ಮಾತನಾಡಲಿಲ್ಲ. ಗಾಢ ಯೋಚನೆಯಲ್ಲಿ ಮುಳುಗಿರುವಾಗ ಮತ್ತೆ ಮತ್ತೆ ಮಾತನಾಡೋದು ಎಳೆಸುತನವೆನಿಸಿ ನಾನು ಸುಮ್ಮನಾದೆ. ತುಸು ಹೊತ್ತಿನ ಮೇಲೆ ಅವರು ನನ್ನ ನೆತ್ತಿಯನ್ನು ಸವರಿದರು. ಅವರ ಅಂತರಂಗದೊಳಗೊಂದು ಮುಗುಳ್ಳಾಗಿ ಸುಳಿದು ಮಾಯವಾಯಿತೆಂದು ಅವರ ಮುಖವನ್ನು ನೋಡುತ್ತಿದ್ದ ನನಗೆ ಅರ್ಥವಾಯಿತು. ಯಾಕೆ ಏನು ಅಂತ ನಾನು ಕೇಳಲಿಲ್ಲ. ಅವರೇ ಅಂದರು, ಆಶೆಯೇ ದುಃಖದ ಮೂಲ ಅನ್ನುವ ಆರ್ಯ ಸತ್ಯವನ್ನು ಬುದ್ಧ ಕಂಡು ಹಿಡಿದ ಅಂತ ನೀನು ಎಲ್ಲ ಶಾಲಾ ಪಠ್ಯದಲ್ಲಿ ಓದಿದ್ದೀವಿ. ನಾನೇ ಬುದ್ಧನಾಗಿದ್ದರೆ ಅದಕ್ಕಿಂತ ಹೆಚ್ಚು ಆಳವಾದ ಸತ್ಯವನ್ನೇ ಹೇಳುತ್ತಿದ್ದೆ. ತುಲನೆ ದುಃಖದ ಮೂಲ ಅಂತ. ವ್ಯಾಪಾರದಲ್ಲಿ ಎಷ್ಟೊಂದು ಸ್ಪರ್ಧೆ ಇರುತ್ತೆ. ಉಳಿದವರನ್ನೇ ಹಿಂದೆ ಹಾಕುವ ತುಳಿಯುವ ಸ್ಪರ್ಧೆ. ನಾನು ಒಂದು ದಿನವೂ ಬೇರೆ ಸಾಗಣೆದಾರರೊಡನೆ ಪೈಪೋಟಿ ಮಾಡಿಲ್ಲ, ಹೋಲಿಸಿಕೊಂಡಿಲ್ಲ. ನನ್ನ ಬಿಸಿನೆಸ್ಸನ್ನು ನಾನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಇಷ್ಟು ಬೆಳೆಸಿದ್ದೀನಿ, ಸುಖವಾಗಿದ್ದೀನಿ. ನನ್ನ ಕೆನ್ನೆಗೆ ಹೊಡೆದಂತಾಯಿತು. ಹಗುರವಾಗಿ ತಲೆ ಸುತ್ತು ಬಂದಾಯಿತು. ಅವರ ಕಣ್ಣುಗಳನ್ನು ಸಂಧಿಸುವ ಶಕ್ತಿ ಹುಡುಗಿ ನನ್ನ ಕಣ್ಣುಗಳು ಮುಚ್ಚಿಕೊಂಡವು. ಈ ಒಂದು ಪ್ರಶ್ನೆಯಿಂದ ಅವರು ನನ್ನ ಅಂತರಂಗವನ್ನೆಲ್ಲ ಅರ್ಥ ಮಾಡಿಕೊಂಡು ಬಿಟ್ಟಿದ್ದಾರೆ ಅನ್ನಿಸಿ ಸಿಕ್ಕಿ ಹಾಕಿಕೊಂಡ ಅಸಹಾಯಕತೆ ಉಂಟಾಯಿತು. ನಾನು ಹಾಗೆ ಹೇಳಲಿಲ್ಲ, ಈ ಅರ್ಥದಲ್ಲಿ ಕೇಳಲಿಲ್ಲ ಎಂಬ ಯಾವ ಉಪಾಯದ ಮಾತುಗಳು ಹೊಳೆಯದೆ ನನ್ನ ಸಿಕ್ಕಿಕೊಂಡ ಸ್ಥಿತಿಯನ್ನು ಮೌನದಿಂದ ಒಪ್ಪಿಕೊಳ್ಳಬೇಕಾಯಿತು. ಸಾರಿ, ತಪ್ಪಾಯಿತು ಎಂದು ತಪ್ಪನ್ನು ನೇರವಾಗಿ ಒಪ್ಪಿಕೊಂಡಂತೆ ಆಗುತ್ತೆ ಎಂದು ಅರಿವಾಯಿತು. ಅಲ್ಲಿ ಅವರ ಜೊತೆಗೆ ಇರುವುದು ಕಷ್ಟವಾಗಿ ಎದ್ದು ಶೌಚದ ಕೊನೆಗೆ ನಡೆದು ಎಲ್ಲ ಮುಗಿದರೂ ಹೊರಬಂದು ಅವರ ದೃಷ್ಟಿ ಬೀಳುವುದು ಕಠಿಣವಾಗಿ ತುಂಬ ಹೊತ್ತು ಅಲ್ಲೇ ಇದ್ದೆ. ಆ ದಿನದಿಂದ ಆಕೆಯ ಚಿತ್ರ ನನ್ನನ್ನು ಬಾಧಿಸೋದು ಕಡಿಮೆಯಾಯಿತು. ಆದರೆ ನನ್ನ ಮತ್ತು ಮಿತ್ತಲ್ ಸಾಹೇಬರ ಸಂಬಂಧದ ಸ್ವರೂಪದ ಬಗೆಗೆ ಒಳಗುದಿ ಇದ್ದೇ ಇತ್ತು. ಇದಾದ 1 ತಿಂಗಳ ನಂತರ ಅಲ್ಲ, 3 ವಾರದ ನಂತರ ಸಾಗಣೆದಾರರ ಸಂಘದ ಅಧಿವೇಶನ ನಡೆದು ಮಿತ್ತಲ್ ಅವರನ್ನು 3ನೇ ಬಾರಿ ಅಧ್ಯಕ್ಷರಾಗಿ ಆರಿಸಿದ್ದರು. ಅದರ ನಿಮಿತ್ತ ದಿಲ್ಲಿ ಸಾಗಣೆದಾರರು ಒಂದು ಅಭಿನಂದನಾ ಸಮಾರಂಭವು ಏರ್ಪಡಿಸಿದ್ದು ಪತ್ರಿಕೆಯಲ್ಲಿ ಓದಿದೆ. ಸಮಾರಂಭದ ಕೊನೆಗೆ ದಿಲ್ಲಿಯ ಚಿತ್ರವ್ಯಾಸದಿಂದ ನರ್ತನ ಏರ್ಪಡಿಸಿದ್ದರೂ ನನಗೆ ಕಸಿವಿಸಿ ಆಯಿತು. ನಾನು ಮಿತ್ತಲರು ಸಂಧಿಸಿದ್ದೇ ಸಾಗಣೆದಾರರ ಸಮ್ಮೇಳನದಲ್ಲಿ. ನನ್ನ ಕಾರ್ಯಕ್ರಮ ಏರ್ಪಡಿಸಿದ್ದರಿಂದ ಈಗ ಚಿತ್ರಾಳನ್ನೇಕೆ ಕರೆದಿದ್ದಾರೆ? ಅದು ವ್ಯವಸ್ಥಾಪಕರ ತೀರ್ಮಾನವಾದರೂ ಇವರನ್ನೊಂದು ಮಾತು ಕೇಳಿರೋಲ್ವೇ? ಅಥವಾ ಇವರೇ ಅವಳಿಗಿಂತ ಮನೋಹರಿದಾಸ್ ಚೆನ್ನಾಗಿ ಮಾಡ್ತಾಳೆ ಅನ್ನೋ ಒಂದು ಮಾತು ಹೇಳಬಹುದಿತ್ತಲ್ವೇ? ನನ್ನ ಮೇಲೆ ಬೇಸರವೇ? ಆ ಮಾತು ನಡೆದ ಮೇಲೆ ಕೂಡ ಅವರು ಇಲ್ಲಿಗೆ ಬಂದಿದ್ದರಲ್ಲ, ಅದನ್ನು ಸ್ವಲ್ಪವೂ ಮನಸ್ಸಿಗೆ ಹಚ್ಚಿಕೊಳ್ಳದವರಂತೆ ಸಂತೋಷದಿಂದ ಇದ್ದರಲ್ಲ, ಚಿಂತೆ ತೊಡಗಿತು. ಮುಂದಿನ ಸಲ ಬಂದಾಗ ನಾನೇ ಕೇಳಿದೆ, ಚಿತ್ರಾಭ್ಯಾಸ ಅಂದರೆ ನನಗೇನು ಮತ್ಸರವಿಲ್ಲ, ಆದರೆ ನಾನು ಅಭಿನಂದನೆಯಲ್ಲಿ ಬಂದು ನಿಮಗೆ ಮುಫತ್ ನರ್ತನ ಮಾಡೋದು ವಿಹಿತ. ಮುಫತ್ ಮಾಡ್ತೀನಿ ಅಂತ ನಾನು ಕರೆದವರ ಕೈಲಿ ಹೇಳ್ತಿರ್ಲಿಲ್ಲ. ಯಾಕೆಂದರೆ ಇವಳಿಗೇನು ಮುಫತ್ ಮಾಡೋ ಕಾರಣ ಅನ್ನೋ ಊಹೆ ತೊಡಗ್ತಿತ್ತು. ಆದರೆ ಇವಳನ್ನ ಕರೀರಿ ಅಂತ ನೀವು ಒಂದು ಮಾತು ಹೇಳಬಹುದಿತ್ತಲ್ವೇ? ದೇವಸ್ಥಾನದಲ್ಲಿ ದೇವರ ಮುಂದೆ ನೃತ್ಯ ಸೇವೆ ಮಾಡುವ ಅವಕಾಶ ತಪ್ಪಿತ್ತು ಅಂತ ವ್ಯಸನವಾಗ್ತದೆ. ಅವರೊಂದು ನಿಮಿಷ ಮೌನಿಯಾದರು. ಅನಂತರ ತೀರ್ಮಾನಿಸಿದವರಂತೆ, ಬೇಸರಿಸ್ಕೊಳ್ಳಲ್ಲ ಅಂದರೆ ನಿಜ ಹೇಳ್ತೀನಿ. ಹೇಳಿ. ನೀನೇ ಮಾಡಲಿ ಅಂತ ನನಗೂ ಆಸೆ ಇತ್ತು. ಚಿತ್ರ ಮಾಡುವಾಗ ನಾನು ನಿನ್ನನ್ನೇ ಕಲ್ಪಿಸ್ಕೊಂಡು ನೋಡ್ತಿದ್ದೆ. ಸಮಾರಂಭಕ್ಕೆ ದಂಪತಿ ಸಮೇತ ಬರಬೇಕು ಅಂತ ಮೊದಲೇ ಒತ್ತಾಯ ಮಾಡಿದರು. ನನ್ನ ಹೆಂಡತಿಗೆ ರೇಷ್ಮೆ ಸೀರೆ, ಬೆಳ್ಳಿ ತಟ್ಟೆಗಳ ಉಡುಗೊರೆ ತಂದಿದ್ದರು. ನಾನು ಅವಳ ಪಕ್ಕದಲ್ಲಿ ಕೂತಿರುವಾಗ ನನ್ನನ್ನು ನೋಡಿಕೊಂಡು ನರ್ತನ ಮಾಡೋಕ್ಕೆ ನಿನಗೆ ಕಷ್ಟವಾಗುತ್ತೆ ಅಂತ ಯೋಚಿಸಿ ನಾನು ಆ ಸೂಚನೆ ಕೊಡಲಿಲ್ಲ. ಅವರು ಹೇಳಿದ ಈ ಉತ್ತರದಲ್ಲಿ
ನನಗಾಗಬಹುದಾದ ಮುಜುಗರವನ್ನು ನಿವಾರಿಸುವ ಮುಂದಾಲೋಚನೆಯನ್ನು ತಿಳಿಸುವ ಉದ್ದೇಶವಿದ್ದುದು ನನಗೆ ಅರ್ಥವಾದರೂ ಅವರು ಎರಡನೇ ಸಲ ನನ್ನ ಅಂತರಂಗದ ರಹಸ್ಯವನ್ನು ಚುಚ್ಚಿದ್ದರು. ನನಗೆ ಕೋಪ ಬಂತು. ಸುಮ್ಮನಿದ್ದರೆ ತಪ್ಪು ಒಪ್ಪಿಕೊಂಡಾಗೆ ಆಗುತ್ತೆ ಎಂಬ ಎಚ್ಚರ ಮೂಡಿತು. ನನ್ನನ್ನು ಅಷ್ಟು ಸಣ್ಣೋಳು ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಹೆಂಡತಿ ನನಗೆ ಅಕ್ಕ ಅಂತ ತಿಳ್ಕೊಂಡು ಸಂತೋಷವಾಗಿ ನರ್ತನ ಮಾಡ್ತಿದ್ದೆ ಎಂದೆ, ಕೋಪದ ಉಲ್ಬಣತೆಯನ್ನು ನಟಿಸುತ್ತಾ. ಇನ್ನೊಮ್ಮೆ ಸಂದರ್ಭ ಬಂದರೆ ಖಂಡಿತ ಸೂಚಿಸ್ತೀನಿ ಅವರೆಂದರು. ಆ ಮಾತು ಲಂಬಿಸದೆ ಮುಕ್ತಾಯ ಮಾಡಬೇಕೆಂದು ನನ್ನ ಮಾತು ಹವಣಿಸುತ್ತಿತ್ತು. ಎಷ್ಟು ಹೊತ್ತಿಗೆ ನಿದ್ರೆ ಬಂತು ತಿಳಿಯಲಿಲ್ಲ. ಎಚ್ಚರವಾದಾಗ ಗೋಡೆಯ ಮೇಲೆ ಗಡಿಯಾರ 9 ತೋರಿಸುತ್ತಿತ್ತು. ಸದ್ಯ ಇಷ್ಟಾದರೂ ನಿದ್ದೆ ಬಂತಲ್ಲ ಎಂಬ ಹಗುರವಾಯಿತು. ಇಷ್ಟರಲ್ಲಿ ನಾನು ಶಾಲೆಗೆ ಹೋಗಿ 1 ತಾಸಾಗಿರಬೇಕಿತ್ತು ಎಂಬ ನೆನಪಾದರೂ ಎದ್ದು ಕೂರುವ ಲವಲವಿಕೆ ಬರಲಿಲ್ಲ. ಮೈ ಮುರಿದು ಹೊರಳಿದಾಗ ಮಾಡಬಾರದು ಮಾಡಿಲ್ವೇ ಎಂಬ ಅವರ ಮಾತು ನೆನಪಿಗೆ ಬಂತು. ಕೊರೆದು ಪ್ರವೇಶಿಸುವ ಗೊರಡು ದೃಷ್ಟಿಯ 2 ಕಣ್ಣುಗಳು ಎದ್ದಿದ್ದಾರೆ. ಸ್ನಾನ ನಾಷ್ಟ ಮುಗಿಸಿ ಸೋಫದ ಮೇಲೆ ಕೂತಿದ್ದಾರೆ ಎಂದುಕೊಂಡು ಆಲಿಸಿದಳು. ಅಡುಗೆಯವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಹೆಚ್ಚು ತಡ ಮಾಡದೆ 5 ನಿಮಿಷದಲ್ಲಿ ಮುಗಿಸಿ ಸ್ನಾನ ಮಾಡಿ ನಾಷ್ಟ ಮುಗಿಸಿದಳು. 2 ದಿನವಾದರೂ ಮೌನ ಶಿಕ್ಷೆ ವಿಧಿಸದಿದ್ದರೆ ಇನ್ನೂ ಹತೋಟಿ ತಪ್ಪುತ್ತಾರೆ ಎಂದು ನಿಶ್ಚಯಿಸಿ ಸೋಫಾದ ಮೇಲೆ ಕೂತಿದ್ದವರನ್ನು ಮಾತನಾಡಿಸದೆ ತನ್ನ ಚೀಲ ಕಾರಿನ ಬೀಗ ಕೈಗಳನ್ನು ತೆಗೆದುಕೊಂಡು ರಾಜಿ ಗರಾಜ್ ಬಾಗಿಲು ಹಾಕಿಕೋ ಎಂದು ಹೇಳಿ ಹೊರಟಳು. ಶಾಲೆಯಲ್ಲಿ ಬೆಳಗಿನ ತರಗತಿಗಳು ಮುಗಿದಿದ್ದವು. ಓಂ ಪ್ರಕಾಶ್ ಮಾಸ್ಟರು ನನ್ನನ್ನೇ ಕಾಯುತ್ತಿದ್ದರು. ಕಾರ್ತಿಕ್ ಜಿ ಹೇಳಿದರು, ಜಯಪುರ ಜೋಧ್ಪುರಗಳಲ್ಲಿ ಗ್ರ್ಯಾಂಡ್ ಸಕ್ಸಸ್ ಆಯ್ತಂತೆ. ಈಗ ಒಂದು ರಿಜಿಸ್ಟರ್ ಲಕೋಟೆ ಇದೆ ಎಂದು ತಂದು ಕೊಟ್ಟರು. ಸಣ್ಣ ಲಕೋಟೆ, ಒಳಗಡೆ ತುಂಬ ಹಾಳೆಗಳಿರುವ ಕಾಗದಂತೆ ಕಾಣಿಸಿತು. ಇಂದ ಎಂಬಲ್ಲಿ ಜಯಂತ ದೇಸಾಯಿ ಜಮೀನುದಾರರು, ಕೊರೆಂಗಾಂವ್ ದೇವಲಾಲಿ ಮಾರ್ಗ ಮಹಾರಾಷ್ಟ್ರದ ಅಚ್ಚಾಗಿತ್ತು. ಯಾವುದೋ ಆಹ್ವಾನವಿರಬೇಕು. ತಾವು ಇದುವರೆಗೆ ಏರ್ಪಡಿಸಿದ ಕಾರ್ಯಕ್ರಮಗಳ ಹಳೆ ದಾಖಲೆಗಳೆಲ್ಲ ಕಳಿಸಿದ್ದಾರೆ ಎಂದುಕೊಂಡು ಅದನ್ನು ಒಡೆಯದೆ ತನ್ನ ಚೀಲಕ್ಕೆ ಇಟ್ಟುಕೊಂಡಳು. ಓಂ ಪ್ರಕಾಶ್ ಹೋದ್ಮೇಲೆ ಮುಂಭಾಗದ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿಕೊಂಡು ಮಹಡಿ ಹತ್ತಿದಳು. ಕಾರ್ತಿಕ್ ತನ್ನ ಕೋಣೆಯಲ್ಲಿ ಸೂಟ್ಕೆ ಸರಿಪಡಿಸಿಕೊಳ್ಳುತ್ತಿದ್ದ. ಅವನ ಮುಖದಲ್ಲಿ ಗಾಬರಿ ಇತ್ತು. ಇವಳನ್ನು ನೋಡಿದ ತಕ್ಷಣ ಮಂಚದ ಮೇಲೆ ತಂತಿ ಸಂದೇಶವನ್ನು ತೆಗೆದು ಹಿಡಿದ. ತಾಯಿ ಸ್ಥಿತಿ ಗಂಭೀರ, ತಕ್ಷಣ ಹೊರಟು ಬಾ. ನಾನು ಅಂದೊಂದು ಅರ್ಧ ಗಂಟೆಗೆ ಇದು ಬಂತು, ನಿಮ್ಮನ್ನೇ ಕಾಯ್ತಿದ್ದೆ. ನೀವು ಬರೆದಿದ್ದರೆ ಫೋನ್ ಮಾಡ್ತಿದ್ದೆ. 1 ಗಂಟೆಗೆ ರೈಲಿದೆ ಎಂದ. ಹೆಚ್ಚು ಮಾತನಿಗೆ ಅವಕಾಶವಿರಲಿಲ್ಲ. ಅವನೊಡನೆ ಏಕಾಂತದಲ್ಲಿದ್ದು ಮೈಮನಸ್ಸುಗಳನ್ನು ಹಗುರ ಮಾಡಿಕೊಳ್ಳುವ ಆಲೋಚನೆಯಲ್ಲಿ ಇದ್ದ ಅವಳಿಗೆ ನಿರಾಶೆಯಾಯಿತು. ತಾವಿಬ್ಬರೂ ಜೊತೆಯಲ್ಲಿದ್ದು ಇವತ್ತಿಗೆ 6 ದಿನವಾಗಿತ್ತು. ಗಡಿಯಾರ ನೋಡಿಕೊಳ್ಳಲು 10:15. ಅವನು ತಕ್ಷಣ ಹೊರಡಬೇಕು. ಆಟೋ ಹಿಡಿದು ಸ್ಟೇಷನ್ ತಲುಪಿ ಟಿಕೆಟ್ಗೆ ಕ್ಯೂ ನಿಂತು ಗಾಡಿಯಲ್ಲಿ ಕೂರುವ ಜಾಗ ಸಿಕ್ಕಿ ರಾತ್ರಿ ಗಾಡಿಗೆ ಹೋದರೆ ಆಗಲ್ವೇ ಎಂದಳು. ಸೀರಿಯಸ್ ಅಂತ ಬರೆದಿದ್ದಾರೆ ಎನ್ನುವಾಗ ಅವನ ಧ್ವನಿ ಅರೆ ನೆನೆದಿತ್ತು. ಅವಳು ಮತ್ತೆ ಮಾತನಾಡದೆ ತನ್ನ ಪರ್ಸ್ ತೆಗೆದು 2,000 ರೂಪಾಯಿ ಕೊಟ್ಟು ಬೇಗ ಹೊರಡು ಎಂದಳು. ಅವನನ್ನು ಆಟೋ ಹತ್ತಿಸಿ ಹಿಂದಿರುಗಿ ಬಂದಾಗ ತನ್ನ ಆಫೀಸ್ ಕೋಣೆಯ ಬೀಗ ತೆಗೆದು ಕೂತು ರಿಜಿಸ್ಟರ್ಡ್ ಲಕೋಟೆ ಒಡೆದಳು. ಅದರೊಳಗೆ ಗಟ್ಟಿ ಗೋಂದು ಹಾಕಿದ್ದ ಇನ್ನೊಂದು ಲಕೋಟೆ. ಕತ್ತರಿಯಲ್ಲಿ ಉಪಾಯವಾಗಿ ದಡವನ್ನು ಕತ್ತರಿಸಿ ಕೊಡವಿದರೆ ರಬ್ಬರ್ ಬ್ಯಾಂಡ್ಗಳು ಹಾಕಿದ ನೋಟುಗಳ ಒಂದು ಕಟ್ಟು. ಜೊತೆಯಲ್ಲಿ ಒಂದು ಕಾಗದವಿಲ್ಲ. ಬಿಡಿಸಿ ನೋಡಿದಳು. 100 ರೂಪಾಯಿಗಳು. ಎಣಿಸಿ ನೋಡಿದಳು. 60. ಆರಿವರು ದೇಸಾಯಿ. ಯಾಕೆ ಎಂತುಗಳಿಲ್ಲದ 6,000 ಕಳಿಸಿದವರು? ಎಷ್ಟು ಜ್ಞಾಪಿಸಿಕೊಂಡರೂ ಗೊತ್ತಾಗುವುದಿಲ್ಲ. ದೇಸಾಯಿ ಎಂಬ ಹೆಸರಿನ ಯಾವ ಜಮೀನ್ದಾರನು ತನ್ನನ್ನು ಭೇಟಿ ಮಾಡಿಲ್ಲ, ಮಾತಾಡಿಸಿಲ್ಲ. ಗೊರೆಗಾಂವ್ ಇರಲಿ, ದೇವಲಾಲಿಗೆ ಕೂಡ ನಾನು ಒಮ್ಮೆ ಹೋಗಿಲ್ಲ ಎಂದುಕೊಳ್ಳುವಾಗ ನಾಸಿಕದ ಹತ್ತಿರ ಇರುವ ಒಂದು ಸ್ಟೇಷನ್ ಎಂಬ ನೆನಪು ಬಂತು. ಈತ ದೇವಲಾಲಿಯವರು ಕೂಡ ಅಲ್ಲ. ಕೊರೆಗಾಂವ್ ದೇವಲಾಲಿ ಮಾರ್ಗ ಜಮೀನುದಾರರು ಲಕೋಟೆಯ ಮೇಲೆ ಮುದ್ರಿತವಾದ ಈ ವಿಳಾಸ ಬಿಟ್ಟರೆ ಬೇರೆ ಯಾವ ಗುರುತೂ ಇಲ್ಲ. ತಕ್ಷಣ ಹೊಳೆಯಿತು 6,000. ಅವನು ಕಳಿಸಿರೋದು. ಲಕೋಟೆಯನ್ನು ಎತ್ತಿ ತಿರುಗಿಸಿ ನೋಡಿದಳು. ಕೋರೆಗಾಂವ್ ಅಂಚೆ ಮುದ್ರೆ ಇದೆ. ಚೆಕ್ ಅಂದರೆ ತನ್ನ ಹೆಸರು ಗೊತ್ತಾಗುತ್ತೆ. ತನ್ನ ಹೆಸರಿನ ವಿಳಾಸ ಬರೆದರೂ ಗೊತ್ತಾಗುತ್ತೆ. ನಾನು ತೆಗೆದುಕೊಳ್ಳದೇ ಇರ್ಬೋದು ಅಂತ ಯಾರದೋ ಹೆಸರು ಹಾಕಿ ನೋಟುಗಳನ್ನು ಕಳಿಸಿದ್ದಾನೆ. ರಿಜಿಸ್ಟರ್ಗೆ ಒಂದು ಹಿಂದದ ವಿಳಾಸ ಬೇಕೇ ಬೇಕು. ಇವರು ಮುದ್ರಿತ ಲಕೋಟೆಯನ್ನು ಬಳಸಿದ್ದಾನೆ. ವಿಳಾಸ ಅವನ ಅಕ್ಷರವಲ್ಲ. ರಿಜಿಸ್ಟರ್ AD ಅಂತ ಇದೆ. ತಲುಪಿದ್ದಕ್ಕೆ ರಶೀತಿ ಹೋಗುತ್ತೆ. ಲಕೋಟೆಯನ್ನು ಒಡೆದು ಬಿಟ್ಟರೆ ಹಣ ಸ್ವೀಕರಿಸಿದಂತೆ. ಅದೇ ಲಕೋಟೆಯನ್ನು ವಾಪಸ್ ಮಾಡೋಕ್ಕಾಗಲ್ಲ. ಅವನು ಈ ಜಮೀನ್ದಾರನ ಅತಿಥಿಯಾಗಿದ್ದಾನೆ ಅಥವಾ ಅವರ ಮನೆಯಲ್ಲೊಂದು ಚೇಂಬರ್ ಬೈಟಕ್. ನಾನು ದುಡಿತಿದ್ದೀನಿ, ನಿನ್ನ ಹಣ ವಾಪಸ್ ತಗೋ ಎಂಬ ಧಿಮಾಕು ತೋರಿಸಿದ್ದಾನೆ ಎಂಬೆಲ್ಲ ಅರ್ಥಗಳು ಹೊಳೆದು. ಆದರೆ 10 ನಿಮಿಷದ ನಂತರ ಅವನು ನನ್ನನ್ನು ಧಿಕ್ಕರಿಸಿದ್ದಾನೆ, ತಿರಸ್ಕರಿಸಿದ್ದಾನೆ. ನಿನ್ನ ಹಣವನ್ನು ನಾನು ಮರೆತು ಒಯ್ದಿದ್ದೆ ಅಥವಾ ಬೇರೆ ಹಣವಿಲ್ಲದಿದ್ದರಿಂದ ತೆಗೆದುಕೊಂಡಿದ್ದೆ. ಈಗ ತಗೋ ವಾಪಸ್. ಇಂಥ 100ರಷ್ಟು ಹಣ ದುಡಿಯಬಲ್ಲೆ ಅಂತ ಸೂಚಿಸಿದ್ದಾನೆ ಎನ್ನಿಸಿತು. ವಾಪಸ್ ಹೊಡೆಯಬಾರದಿತ್ತು, ಹೊಡೆದು ದಬ್ಬಬಾರದಿತ್ತು. ಹಾಳು ಪೇಪರ್ 100 ಅದನ್ನೆಲ್ಲ ಸುದ್ದಿ ಮಾಡಿ ಹಾಕಿ ಅವನು ಓದಿರ್ತಾನೆ. ನನ್ನನ್ನು ನೋಯಿಸಲೇಬೇಕು ಅಂತ ನಿನ್ನ ದುಡ್ಡು ನನ್ನ ಎಕ್ಕಡಕ್ಕೆ ಸಮಾನ ಅನ್ನುವ ತಿರಸ್ಕಾರದಿಂದ ಕಳಿಸಿದ್ದಾನೆ. ಜೊತೆಯಲ್ಲಿ ಒಂದು ಸಾಲಿನದ್ದಾದರೂ ಕಾಗದವಿಲ್ಲ. ಇದು ಕೂಡ ಬರೆದಿಲ್ಲ. ನೀನು ಅದಕ್ಕೂ ಅರ್ಹಳಲ್ಲ ಎಂದು ಸೂಚಿಸೋಕೆ ಬರೀ ನೋಟುಗಳನ್ನು ಇಟ್ಟಿದ್ದಾನೆ ಎಂದುಕೊಂಡಳು. ಶುದ್ಧ ಗಾಯನದ ಲಹರಿ ಬಂದಿರಬಹುದು. ಅದಕ್ಕೆ ವಿಲಂಬಿತದಲ್ಲಿ ಮಂದ್ರಕ್ಕೆ ಇಳಿದು ನಿಂತು ಬಿಟ್ಟ ಎನ್ನಿಸಿತು. ನಾನು ವಿಲಂಬಿತ ಮಂದ್ರಕ್ಕೆ ಇಳಿದಂತೆ ಗುನುಗತೊಡಗಿದಳು. ಗಂಟಲು ಸಿಕ್ಕಿ ಹಾಕಿಕೊಂಡಿತು. ಒಳಗಿನಿಂದ ಕಟ್ಟಿಕೊಂಡಂತಾಯಿತು.
ಅಳು ಬಂತು. 4-5 ಸಲ ಬಿಕ್ಕಿ ಬಿಕ್ಕಿ ಹತ್ಬಿಟ್ಟಳು. 3 ತಿಂಗಳಾಯಿತು ಪಟ್ನಾದಲ್ಲಿ ಅದು ನಡೆದು ಅವನು ಹೋಗಿ ಎಂಬ ಲೆಕ್ಕ ನೆನಪಿಗೆ ಬಂತು. ಕುರ್ಚಿಗೆ ಹೊರಗಿ ತಲೆ ತಗ್ಗಿಸಿ ಒಂದೇ ಭಂಗಿಯಲ್ಲಿ ಕುಳಿತಳು. ಅವನದೇ ನೆನಪು. ಕಾರ್ತಿಕನಿಗಿಂತ ಹೆಚ್ಚು ಬೆಚ್ಚನೆಯ ಭಾವದ ಬಿಸಿ ಪ್ರಣಯದ ಗಂಡಸು. ಸಂಸಾರವನ್ನು ಸಂಪೂರ್ಣವಾಗಿ ತೊರೆದು ಬಂದಿದ್ದ. ತನ್ನ ಗಾಯನ ಕಚೇರಿಗಳನ್ನು ಬಿಟ್ಟು ಅಂಟಿಕೊಂಡಿದ್ದ ಎಂಬ ನೆನಪು ಬಂದು ನನಗೇ ಸೊಕ್ಕು ಬಂದಿತ್ತು ಎನ್ನಿಸಿತು. ಕರಗಂಟೆಯ ಸದ್ದಾಯಿತು. ಗಡಿಯಾರ ನೋಡಿಕೊಂಡಳು. 12:30 ಊಟದ ಡಬ್ಬಿ. ಎದ್ದು ಹೋಗಿ ತೆಗೆದಳು. ಹುಡುಗ ಮನೆಯಿಂದ ತಂದಿದ್ದಾನೆ. ಇಬ್ಬರ ಊಟ. ಕಾರ್ತಿಕ ಹೊರಟು ಹೋಗಿದ್ದಾನೆ. ಈ ತಕ್ಷಣ ಮನೆಗೆ ಫೋನ್ ಮಾಡಬೇಕಿತ್ತು. ಒಬ್ಬರಿಗೆ ಮಾತ್ರ ಕಳಿಸುವಂತ ಎಂದುಕೊಂಡಳು. ಮೇಜಿನ ಮೇಲೆ ತಟ್ಟೆ ಇಟ್ಟುಕೊಂಡು ಊಟ ಮಾಡತೊಡಗಿದಳು. ಕೃಷ್ಣನಾಗಿ ಕುಣಿಯುವ 10 ವರ್ಷಕ್ಕೆ ಚಿಕ್ಕ ಪ್ರಾಯದ ನರ್ತನದ ಜತೆಗಾರನ ಅಮಲಿನಲ್ಲಿ ಅವನನ್ನು ಕಡೆಗಣಿಸಿದೆನೆ ಎಂದು ಚಿಂತಿಸತೊಡಗಿದಳು. ಊಟ ಮುಗಿದು ತಟ್ಟೆ ತೊಳೆದಿಟ್ಟಾಗ ಗಡಿಯಾರ ನೋಡಿಕೊಂಡಳು. 1 ಗಂಟೆ. ಭೋಪಾಲದ ರೈಲು ಹೊರಟಿರುತ್ತೆ. ಅವನಿಗೆ ಕೂರಲು ಜಾಗ ಸಿಕ್ಕಿರುತ್ತೆ ಎಂದುಕೊಳ್ಳುವಾಗ ಬಂದಿರುವುದು ಧೋಖಾ ಟೆಲಿಗ್ರಾಮ್ ಎನಿಸಿತು. ಮೆಟ್ಟಲು ಹತ್ತಿ ಅವನ ಕೋಣೆಗೆ ಹೋಗಿ ನೋಡಿದರೆ ಅದು ಹಾಸಿಗೆ ಮೇಲೆ ಇತ್ತು. ಕಳಿಸಿದವರ ಹೆಸರು ಬ್ರದರ್ ಎಂದಿತ್ತು. ಹೆಸರಿಲ್ಲ. ನಿನ್ನೆ ಸಂಜೆ 8 ಗಂಟೆಗೆ ಅಲ್ಲಿಂದ ಕಳಿಸಿದ್ದಾರೆ. ಮೊನ್ನೆ ಭಾನುವಾರದ ಹೊರೈಸನ್ ಪತ್ರಿಕೆಯ ಪುರವಣೆ ಅಲ್ಲಿಗೆ ಹೋಗಿರುತ್ತೆ. ಅವರು ಇಂಗ್ಲಿಷ್ ಪತ್ರಿಕೆ ಓದುವ ಮಟ್ಟದ ಜನರಲ್ಲದಿದ್ದರೂ ಯಾರೋ ಹುಡುಕಿಕೊಂಡು ಹೋಗಿ ಓದಿ ಹೇಳಿರ್ತಾರೆ. ಅಥವಾ ಯಾವುದಾದರೂ ಸ್ಥಳೀಯ ಹಿಂದಿ ಪತ್ರಿಕೆ ಅದರ ರಂಜಕ ಭಾಗಗಳನ್ನು ಅನುವಾದಿಸಿ ಭಾನುವಾರ ಸಂಜೆಯೋ ಸೋಮವಾರ ಬೆಳಗ್ಗೆಯೋ ಹಾಕಿರುತ್ತೆ. ಇವರು ನಿನ್ನೆ ಬೆಳಿಗ್ಗೆ ಓದಿರ್ತಾರೆ. ಇವನ ಹೆಂಡತಿ ಗಟ್ಟಿಗಿತ್ತಿಯಂತೆ. ಹೆಂಡತಿಯ ಮಾತು ತೆಗೆದರೆ ಹೆದರುತ್ತಿದ್ದ. ಅವಳೇ ಅವನ ತಾಯಿಗೆ ಸೀರಿಯಸ್ ಎನ್ನುವ ಕಾರಣ ಸೃಷ್ಟಿಸಿ ತಂತಿ ಕೊಡಿಸಿದ್ದಾಳೆ ಎಂಬುದೆಲ್ಲ ಕ್ಷಣದಲ್ಲಿ ಅರ್ಥವಾಯಿತು. ಕ್ಷಣದಲ್ಲಿ ಹೊಳೆದು ಬಿಟ್ಟಿತ್ತು. ಇವನನ್ನು ಕಳಿಸಲೇಬಾರದಿತ್ತು ಎಂದುಕೊಂಡಳು. ಅವನು ಹೊರಟಾಗ ಹೊಳೆಯಲಿಲ್ಲ ಎಂಬ ಖೇದ ಹುಟ್ಟಿತು. ರೈಲ್ ಹೊರಟಿರುತ್ತೆ. ಎಷ್ಟೇ ಬೇಗ ಕಾರ್ ನಡೆಸಿದರೂ ನಿಜಾಮುದ್ದೀನ್ ಫರೀದಾಬಾದ್ ನಿಲ್ಲುತ್ತೋ ಇಲ್ಲವೋ. ಮಥುರಾ ಅಷ್ಟು ದೊಡ್ಡ ರೈಲಿನಲ್ಲಿ ಎಲ್ಲಿಂತ ಹುಡುಕೋದು. ರೈಲಿನ ವೇಗವನ್ನು ಹಿಂದೆ ಹಾಕುವಂತೆ ಕಾರು ಓಡಿಸೋದು ಸಾಧ್ಯವಿಲ್ಲ ಎಂಬ ಪರಿಸ್ಥಿತಿ ಅರ್ಥವಾಗುವಾಗ ಅವನು ಮತ್ತೆ ಹಿಂದಿರುಗಲ್ಲ ಎಂಬ ಅಂತರಾಳವು ಭವಿಷ್ಯ ನುಡಿಯಿತು. ವಿಳಾಸ ನನ್ನ ಹತ್ತಿರವಿದೆ. ಅವನಿಗೆ ಟೆಲಿಫೋನ್ ಇಲ್ಲ ಎಂಬ ನೆನಪಾಯಿತು. ನಡುರಾತ್ರಿಗೆ ಮತ್ತೆ ಭೋಪಾಲ್ ತಲುಪ್ತಾನೆ. ನಾಳೆ ಮಧ್ಯಾಹ್ನದ ಹೊತ್ತಿಗೆ ಅವನಿಗೆ ಫೋನ್ ಮಾಡಬಹುದು ಎಂದುಕೊಂಡಳು. 4 ಗಂಟೆಯ ಹಿರಿಯ ತರಗತಿ ರಜತನಿಗೆ ಪ್ರತ್ಯೇಕವಾಗಿ ಅಭ್ಯಾಸ ಮಾಡಿಸುವಾಗ ನಾಳೆ ಅವನು ಖಂಡಿತ ಫೋನ್ ಮಾಡ್ತಾನೆ. ನಾನೇಗೆ ಸುಮ್ಮನೆ ಘಾಸಿಕೊಳ್ಬೇಕು ಎಂದು ಸಮಾಧಾನ ತಂದುಕೊಂಡಳು. ಆದರೆ ನಾಳೆ ಮಧ್ಯಾಹ್ನವಾದರೂ ಫೋನ್ ಬರಲಿಲ್ಲ. ಸಂಜೆ ಪಾಠ ಮಾಡುವಾಗಲೂ ಬರಲಿಲ್ಲ. ರಾತ್ರಿ ಮನೆಗೆ ಹೋದರೂ ಇಲ್ಲ. ಫೋನ್ ನಂಬರ್ ಬರೆದುಕೊಂಡು ಹೋಗಿಲ್ಲದೇ ಇರಬಹುದು. ನೆನಪು ಕೈಕೊಟ್ಟಿರಬಹುದು. ಎಲ್ಲವನ್ನೂ ನೋಟ್ ಪುಸ್ತಕದಲ್ಲಿ ಗುರುತು ಹಾಕಿಕೊಳ್ಳುವ ವಿದ್ಯೆ ತರಬೇತಿ ಅಭ್ಯಾಸಗಳಿಲ್ಲದವನೆಂಬ ವಿವರಣೆ ಹೊಳೆಯಿತು. ಕಾಗದ ಬರೀತಾನೆ ಅಂತ ತಲುಪೋಕೆ 2 ದಿನವಾಗುತ್ತೆ ಎಂಬ ಸಮಾಧಾನ ತಂದುಕೊಂಡಳು. ಗುರೂಜಿಯ ಪಕ್ಕದಲ್ಲಿ ಮಲಗಿದ್ದರೂ ಅವಳು ಮಾತನಾಡಿಸಲಿಲ್ಲ. ಅವರೇ ತಪ್ಪಾಯಿತು ಅಂತ ಕ್ಷಮಯಾಚನೆ ಮಾಡುವ ತನಕ ಆಡಿಸಬಾರದು ಎನ್ನುವ ನಿಶ್ಚಯ ಮಾಡಿಕೊಂಡು ಬಲಗಡೆ ತಿರುಗಿದಳು. ಮೇಲಿನ ಕೋಣೆಗೆ ಹೋಗಿ ಮಲಗುವ ಮನಸ್ಸು ಬಂದರೂ ಬೇಡ. ಪಕ್ಕದಲ್ಲಿ ಮಲಗಿದ್ದೇ ಮೌನದಿಂದ ಹಿಸುಕಿ ಬುದ್ಧಿ ಕಲಿಸಬೇಕು ಎಂಬ ನಿರ್ಧಾರವನ್ನು ಗಟ್ಟಿ ಮಾಡಿಕೊಂಡಳು. ಕಾರ್ತಿಕ್ನಿಂದ ಫೋನ್ ಬರೆದಿದ್ದ ಹತಾಶೆಯು ಗುರೂಜಿಯ ಮೇಲಿನ ಸಿಟ್ಟನ್ನು ಇನ್ನಷ್ಟು ಚುರುಕುಗೊಳಿಸುತ್ತಿತ್ತು. 6ನೇ ದಿನ ಕಲ್ಕತ್ತೆಯಿಂದ ಒಂದು ಫೋನ್ ಬಂತು. ನಾನು ದಕ್ಷಿಣ ಕಲ್ಕತ್ತಾ ಕಲಾವಿಲಾಸದ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅಮಿತ್ ಘೋಷ್ ಅಂತ. ನಿಮ್ಮ ಇತ್ತೀಚಿನ ನೃತ್ಯ ರಚನೆ ಪರಿಕ್ರಮವನ್ನು ನಮ್ಮ ಸದಸ್ಯರಿಗೆ ತೋರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ನಮಗೊಂದು ಡೇಟ್ ಕೊಡಿ. ಶನಿವಾರ ಸಂಜೆ ಆದರೆ ಪ್ರಶಸ್ತ, ಆಗದಿದ್ದರೆ ಭಾನುವಾರ. ನಿಮ್ಮ ತಂಡದಲ್ಲಿ ಒಟ್ಟು ಎಷ್ಟು ಜನ ಇದ್ದೀರಿ? ಎಲ್ಲರಿಗೂ ಸಾದಾ ದರ್ಜೆಯ ಸ್ಲೀಪರ್ ಕೋಚ್ ಟಿಕೆಟ್ ಕೊಡ್ತೀವಿ. ಸಾಧಾರಣ ಹೋಟೆಲ್ನಲ್ಲಿ ಒಂದು ಕೋಣೆಗೆ ಇಬ್ಬರಂತೆ ಇಳಿಸುವ ವ್ಯವಸ್ಥೆ ಮಾಡ್ತೀವಿ. ಇದರ ಮೇಲೆ ನಿಮ್ಮ ಒಟ್ಟು ಸಂಭಾವನೆ ಎಷ್ಟು ಹೇಳಿ. ನನಗೊಬ್ಬಳಿಗೆ ವಿಮಾನದ ಟಿಕೆಟ್ ಬೇಕು. ಕೊನೆ ಪಕ್ಷ ತ್ರಿತಾರಾ ಹೋಟೆಲ್ನಲ್ಲಿ ಇಳಿಸಬೇಕು. ಓಕೆ. ಸಂಭಾವನೆ ಎಷ್ಟು? ಬೇರೆ ಕಡೆಗಳಿಗೆಲ್ಲ 50,000 ಕೊಟ್ಟಿದ್ದಾರೆ. ನೀವು ಹೆಚ್ಚು ಕೊಟ್ಟರೆ ಬೇಡ ಅನ್ನೋದಿಲ್ಲ. ಶಕ್ತಿ ಇದ್ದರೆ ಹೆಚ್ಚು ಕೊಡ್ತಿದ್ದೆವು. ಏರ್ ಟಿಕೆಟ್ ತ್ರಿತಾರಾ ಹೋಟೆಲ್ ಅಂದರೆ 7-8 ಸಾವಿರ ಹೆಚ್ಚು ಬೀಳುತ್ತೆ. ಆದ್ದರಿಂದ 30,000ಕ್ಕೆ ಒಪ್ಕೋಬೇಕು. ನನ್ನೊಬ್ಬಳ ಕಾರ್ಯಕ್ರಮವಾಗಿದ್ದರೆ ಒಪ್ಕೋತಿದ್ದೆ. ಆದರೆ ಇಬ್ಬರು ಪ್ರಧಾನ ನರ್ತಕರಿದ್ದೀವಿ. ಉಳಿದ 5 ಒತ್ತಾಸೆಯ ನರ್ತಕಿಯರು. ಹಂಚಿದರೆ ಎಷ್ಟು ಬರುತ್ತೆ? ಓಕೆ, 35 ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಹೆಚ್ಚು ಒದಗಿಸಿ ಅಂತ ಸಮಿತಿಯ ಮುಂದೆ ಪ್ರಸ್ತಾಪ ಇಡ್ತೀವಿ. ಸಮಿತಿ ಒಪ್ಪಿದರೂ ಹಣ ಒದಗಿಸೋದು ತಾನೇ ಮುಖ್ಯ ಪ್ರಶ್ನೆ. ಯೋಚನೆ ಮಾಡಿ. ನನ್ನ ಪಾರ್ಟ್ನರ್ ಆರ್ಟಿಸ್ಟ್ ಊರಿಗೆ ಹೋಗಿದ್ದಾರೆ. ಅವ್ರು ಯಾವತ್ತು ಬರ್ತಾರೆ ಅಂತ ತಿಳಿದು ನಿಮಗೆ ಡೇಟ್ ತಿಳಿಸ್ತೀನಿ. ನಿಮ್ಮ ನಂಬರ್ ಕೊಡಿ. 26ನೇ ತಾರೀಕು ಲಕ್ನೋದಲ್ಲಿದೆ. ಹಾಗಿಂದ ಹಾಗೆ ಕಲ್ಕತ್ತಾಕ್ಕೆ ಹೋದರೆ ಪ್ರಯಾಣ ತುಸು ಉಳಿಯುತ್ತೆ. ಇವನು ಹೋಗಿ 6 ದಿನವಾಯಿತು. ಲಕ್ನೋದನ್ನು ಮರೆತು ಬಿಟ್ಟಿದ್ದಾನೆಯೋ ಎನ್ನುವ ಆತಂಕ ಹುಟ್ಟಿತು. ಸಂಜೆಯಾದರೂ ಆಲೋಚಿಸುತ್ತಿದ್ದಾಗ ತಾನೇ ಭೂಪಾಲಿಗೆ ಹೋಗಿ ಬಂದರೆ ಹೇಗೆ ಎಂಬ ಉಪಾಯ ಹೊಳೆಯಿತು. ತಕ್ಷಣ ತನ್ನ ಟ್ರಾವೆಲ್ ಏಜೆಂಟಿಗೆ ಫೋನ್ ಮಾಡಿ, ಮೇಡಮ್ ಜಿಯಿಂದ ಯಾಕೆ ಫೋನ್ ಬಂದಿಲ್ಲ ಅಂತ ನಾನು ಯೋಚಿಸ್ತಿದ್ದೆ. ಭೂಪಾಲಿಗಾ? ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ಇದೆ. ಬೆಳಿಗ್ಗೆ 7ಕ್ಕೆ ಪಾಲಂ ಬಿಟ್ಟರೆ 8ಕ್ಕೆ ಭೂಪಾಲ್. ಸಂಜೆ 6ಕ್ಕೆ ಬಿಟ್ಟರೆ 7ಕ್ಕೆ ಪಾಲಂ. ನಾಳೆಗಾ? 5 ನಿಮಿಷ ತಾಳೆ. ಜಾಗ ಇದ್ದರೆ ಈಗಲೇ ಕನ್ಫರ್ಮ್ ಮಾಡ್ತೀನಿ. 5 ನಿಮಿಷದಲ್ಲಿ ಅವನೇ ಫೋನ್ ಮಾಡಿ, ನೀವು ನಿಮ್ಮ ಶಾಲೆಯಲ್ಲೇ ಇರ್ತೀರಾ? 10 ನಿಮಿಷದಲ್ಲಿ ನಮ್ಮ ಹುಡುಗ ಕೈಲಿ ಟಿಕೆಟ್ ಕಳಿಸ್ತೀನಿ ಎಂದ. ಕಾರ್ತಿಕ ಕೊಟ್ಟಿದ್ದ ಸರಸ್ವತಿ ಮಂದಿರದ ವಿಳಾಸಕ್ಕೆ ಹೋದೆ. ಅಲ್ಲಿ ಸಣ್ಣ ಸಂಗೀತ ಶಾಲೆ. 4 ಹಳೆಯ ಹಾರ್ಮೋನಿಯಂ, 4 ತಂಬರಿಗಳಿದ್ದವು.
15ರಿಂದ 18 ವಯಸ್ಸಿನ 5 ಹುಡುಗರ ಭೇಟಿ. ದೊಡ್ಡೋರು ಯಾರೂ ಇಲ್ವಾ ನಿಮ್ಮ ಗುರುಗಳು ಎಂದು ಇವಳು ಕೇಳಿದ್ದಕ್ಕೆ ಚಹಾ ಕುಡಿಯೋಕೆ ಹೋಗಿದ್ದಾರೆ ಮಾಸ್ಟ್ರು ಎಂದರು. ಅವ್ರನ್ನ ಬೇಗ ಕರ್ಕೊಂಬರಪ್ಪ, ನಿಮ್ಮಲ್ಲಿ ಒಬ್ಬ ಹೋಗಿ ಅರ್ಜೆಂಟ್ ಭೇಟಿಯಾಗಬೇಕಿತ್ತು ಇವಳು ಕೇಳಿಕೊಂಡಳು. ಒಬ್ಬ ಹುಡುಗ ಹೋದ. ಕಾಲ್ಗಂಟೆಯಲ್ಲಿ ನಂತರ ಸುಮಾರು 40 ವರ್ಷದ ಕೊಳೆಯಾದ ಪೈಜಾಮ, ಒಳೆದು ಇಸ್ತ್ರಿ ಇಲ್ಲದ ಜುಬ್ಬ, ಕಾಂಗ್ರೆಸ್ ಟೋಪಿ ಹಾಕಿದ ಒಬ್ಬರೊಡನೆ ಹಿಂದಿರುಗಿದ. ಇವಳು ವಿಚಾರಿಸಿದ್ದಕ್ಕೆ ಕಾರ್ತಿಕ್ ರಾಮ್ ಜಿ ಇಲ್ಲಿ ನರ್ತನದ ಕ್ಲಾಸ್ ಮಾಡ್ತಿದ್ರು ನಿಜ, ಆದರೆ ಈಗ ದೆಹಲಿಯಲ್ಲಿದ್ದಾರೆ ದೊಡ್ಡ ನರ್ತಕರಾಗಿ, ನರ್ತನದ ಕ್ಲಾಸ್ ನಡೀತಿಲ್ಲ ಎಂದರು. ಅವ್ರ ಮನೆ ತೋರಿಸ್ಬೇಕಲ್ಲ. ನನಗೆ ಗೊತ್ತಿಲ್ಲ, ಶುಕ್ಲಾಜಿಗೆ ಗೊತ್ತಿರುತ್ತೆ. ಅವ್ರನ್ನ ಎಲ್ಲಿ ಹುಡ್ಕೋದು? ಮನೆ ಗುರುತು ಹೇಳ್ತೀನಿ ಹೋಗಿ. ತಾನು ದಿಲ್ಲಿಯಿಂದ ಬಂದಿದ್ದೀನಿ, ಇವ್ರಿಗೆ ಗೊತ್ತಿಲ್ಲ, ಹತ್ತಿರ ಟ್ಯಾಕ್ಸಿ ಇದೆ, ದಯವಿಟ್ಟು ಬಂದು ತೋರಿಸಿ, ನಿಮ್ಮನ್ನು ವಾಪಸ್ ಬಿಡ್ತೀನಿ ಅನುನಯಿಸಿಕೊಂಡ ನಂತರ ಅವರು ಒಪ್ಪಿ ಬಂದು ಟ್ಯಾಕ್ಸಿಯಲ್ಲಿ ಕೂತರು. ಗಲ್ಲಿಗಳಲ್ಲಿ ಸುತ್ತಿದ ಮೇಲೆ ಶುಕ್ಲಾಜಿಯ ಮನೆ ಸಿಕ್ಕಿತು. ಅವರು ಸಿಕ್ಕಿದರು. ಕಾರ್ತಿಕರಾಮನ ಮನೆಯ ಗುರುತು ಹೇಳುವುದಾಗಿ ಅವರು ಹೇಳಿದರು. ಸಂಗೀತ ಮಾಸ್ತರನ್ನು ಬೇಡಿಕೊಂಡಂತೆ ಇವರನ್ನು ಬೇಡಿದ ನಂತರ ಅವರು ಟ್ಯಾಕ್ಸಿಯಲ್ಲಿ ಕೂತರು. ಗಲ್ಲಿ ಮತ್ತು ರಸ್ತೆಗಳನ್ನು ಸುತ್ತಿ ಟ್ಯಾಕ್ಸಿ ಹೊರಟಿತು. ನೀವು ಯಾರು? ದಿಲ್ಲಿಯಿಂದ ಯಾಕೆ ಬಂದ್ರಿ? ನಿಮಗೂ ಕಾರ್ತಿಗೂ ಏನು ಸಂಬಂಧ ಎಂದು ಮುಂತಾಗಿ ಶುಕ್ಲಾಜಿ ಕೇಳುತ್ತಿದ್ದ ತನಿಖೆಯ ಪ್ರಶ್ನೆಗಳನ್ನು ತಪ್ಪಿಸಿಕೊಳ್ಳಲು ಕಾರ್ತಿಕಜಿಯ ತಾಯಿಯ ಆರೋಗ್ಯ ಹೇಗಿದೆ ಎಂದಳು. ಕಾರ್ತಿಕನ ತಾಯಿಯದೇ? ಒಂದು ನಿಮಿಷ ಅವಕ್ಕಾದ ಆತ. ನೋಡಿ, ನನಗೆ ಯಾಕೆ ಈ ವ್ಯವಹಾರ? ಇಲ್ಲದ ವೈಮನಸ್ಯ. ನಾನು ಮನೆಗಿನ ತೋರಿಸೋಲ್ಲ. ಡ್ರೈವರ್ ನಿಲ್ಲಿಸು, ನಾವಿಬ್ಬರು ಇಳಿತೀವಿ ಅಂದ್ಬಿಟ್ರು. ನೀವೇನು ಹೆದರಬೇಡಿ, ನೀವು ಮನೆ ತೋರಿಸಿದಿರಿ ಅಂತ ನಾನು ದೇವರ ಆಣೆಗೂ ಯಾರಲ್ಲೂ ಹೇಳಲ್ಲ. ದೂರದಲ್ಲೇ ತೋರಿಸಿ ನೀವಿಬ್ಬರು ಇಳಿದ್ಬಿಡಿ. ವಾಪಸ್ ಒಂದು ಆಟೋ ಮಾಡ್ಕೊಂಡು ಹೋಗಿ, ಆಟೋಕ್ಕೆ ಇಕ್ಕೋ ತಗೊಳ್ಳಿ ಎಂದು ಒಂದು 100 ರೂಪಾಯಿ ನೋಟು ತೆಗೆದು ಮುಂದೆ ಹಿಡಿದಳು. ಶುಕ್ಲಾಜಿಯ ಮುಖಚರ್ಯ ಬದಲಾಯಿಸಿಕೊಂಡಿತು. ಅವರ ಕಣ್ಣುಗಳಲ್ಲಿ ಸಂಗೀತ ಮಾಸ್ತರ ಕಣ್ಣುಗಳನ್ನೇ ಸಂದೇಶ ವಿನಿಮಯ ಮಾಡಿಕೊಂಡರು. ಅನಂತರ ಭೂಪಾಲ್ನಲ್ಲಿ ಆಟೋದ ರೇಟ್ ನಿಮಗೆ ಗೊತ್ತಿಲ್ಲ, ನಾವಿಬ್ಬರು ಬೇರೆ ಬೇರೆ ಕಡೆಗೆ ಹೋಗಬೇಕು, ಇನ್ನೂ 100 ರೂಪಾಯಿ ಕೊಟ್ಬಿಡಿ ಎಂದರು. ಇವಳು ಮರುಮಾತಿಲ್ಲದೆ ತೆಗೆದುಕೊಟ್ಟ ಮೇಲೆ ಅವರು ಡ್ರೈವರಿಗೆ ದಾರಿ ತೋರಿಸತೊಡಗಿದರು. ಸುತ್ತಿ ಬಳಸಿದ ನಂತರ ಒಂದು ಕೊಳಕು ಗಲ್ಲಿಯನ್ನು ನಿಲ್ಲಿಸು ಎಂದು ಡ್ರೈವರಿಗೆ ಹೇಳಿ, ಯಾಕೋ ಅಲ್ಲಿ ನೋಡಿ, ಪಾತ್ರೆ ತೊಳಿತಾ ಕೂತಿದೆಯಲ್ಲ ಮುದುಕಿ, ಅವಳೇ ಕಾರ್ತಿಕನ ತಾಯಿ. ನಾವು ಇಳಿತೀವಿ, ನಮ್ಮ ಹೆಸರು ಕೂಡ ಹೇಳ್ಕೊಡೋದು, ದೇವರಾಣೆ ಇಟ್ಟಿದ್ದೀರಿ ಎಂದು ಹೇಳಿ ಅವರಿಬ್ಬರು ಸರಸರನ್ನು ಇಳಿದು ಮರೆಯಾದರು. ಚರಂಡಿಯ ಹತ್ತಿರ ಮುದುಕಿ ಪಾತ್ರೆ ತೊಳೆಯುತ್ತಿತ್ತು. ಕಿಷ್ಕಿಂದದ ಹಳೆ ಮನೆ, ಮುಂಬದಿಯಲ್ಲೇ ಅಟ್ಟದ ಮೆಟ್ಟಿಲು. ಇವಳೇ ಹೋಗಿ ಕಾರ್ತಿಕ್ ರಾಮ್ಜಿ ಎಲ್ಲಿ ತಾಯಿ ಎಂದಿದ್ದಕ್ಕೆ ಮುದುಕಿ ಮೇಲಿದ್ದಾನೆ ಎಂದವಳು ತಕ್ಷಣ ಎಚ್ಚೆತ್ತವಳಂತೆ. ನೀವು ಯಾರು ಎಂದಳು. ಪ್ರೋಗ್ರಾಮ್ ಕೇಳೋಕೆ ಬಂದಿದ್ದೀನಿ, ಈ ಊರವಳೆ ಇವಳು ಹೇಳಿ ತಾನೇ ಮೆಟ್ಟಿಲು ಹತ್ತತೊಡಗಿದಳು. ಮೇಲ್ಭಾಗದ ಒಂದು ಸಣ್ಣ ಹಾಲು, 2 ಕೋಣೆಗಳ ಮನೆಯಲ್ಲಿ ಕಾರ್ತಿಕ ಇದ್ದ. ಇವಳನ್ನು ನೋಡಿದಾಗ ಅವನ ಮುಖದಲ್ಲಿ ಸಂಭ್ರಮ, ಗೊಂದಲ, ಅಂಜಿಕೆಗಳು ಒಟ್ಟಿಗೆ ವ್ಯಕ್ತವಾದವು. ಒಳಗೆ ಬನ್ನಿ ಕೂಡಿ ಎಂದು ಹೇಳುವುದು ತಿಳಿಯದೆ ನಿಂತುಬಿಟ್ಟ. 1 ನಿಮಿಷದ ನಂತರ ಕೂಡಿ ಮನೆ ಹ್ಯಾಕ್ ಸಿಕ್ತು ಎಂದು ಮಾತಾಡಿದ. ಅವನ ಧ್ವನಿಯನ್ನು ಕೇಳಿ ಅಡುಗೆ ಮನೆಯಿಂದ ಬಂದ ಹೆಂಗಸು ಅವನ ಹೆಂಡತಿ ಎಂದು ಅರ್ಥ ಮಾಡಿಕೊಂಡಳು. ಯಾವುದಕ್ಕೂ ಅಂಜುವುದಿಲ್ಲ ಎನ್ನುವಂಥ ಗತ್ತಿನ ಹಳ್ಳಿಯ ಕಳೆಯ ದುಂಡು ಮುಖ, ನರ್ತನಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಅಡ್ಡ ಮೈಕಟ್ಟು, ಎಡದಿಂದ ಬಲ ಹೆಗಲಿಗೆ ಹಾಕಿಕೊಂಡ ಕೊಳೆ ಸೀರೆಯ ಸೆರಗು, ಬೆವರಿನ ಜಿಡ್ಡು ಜಿನುಗುವ ಕೆಂಚು ಬಣ್ಣ. ಅವಳಿಗೆ ವಿವರಣೆ ಕೊಡುವುದು ತನ್ನ ಕರ್ತವ್ಯವೆಂಬಂತೆ ಗೊಂದಲಗೊಂಡ ಕಾರ್ತಿಕ, ಇವರು ಮನೋಹರ್ ದೀದಿ, ದಿಲ್ಲಿಯಿಂದ ಬಂದಿದ್ದಾರೆ ಎಂದು ಪರಿಚಯ ಹೇಳಿ, ಕೂತ್ಕೊಳ್ಳಿ ದೀದಿಜಿ ಎಂದು ಸ್ಟೂಲನ್ನು ತಂದಿಟ್ಟು ತಾನು ನಿಂತುಕೊಂಡ. ದಿಲ್ಲಿಯಿಂದ ಬಂದಿದ್ದಾರಾ ಎಂದು ಅವಳು ಬಾಗಿಲಿಂದ ಹೊರ ನಡೆದು, ಲೋ ಸಾಜನ್, ಎಲ್ಲಿ ಹೋದೆಯೋ? ದಿಲ್ಲಿಯಿಂದ ಅವಳು ಬಂದಿದ್ದಾಳೆ ಅಂತ ಹೇಳಿ ಬೇಗ ನಿಮ್ಮಪ್ಪನ ಕರ್ಕೊಂಡು ಬಾ, ಓಡು ಎಂದ ಕೂಗಿಗೆ ಒಳಗೆ ಬಂದ ಸಾಜನನ ಅಪ್ಪ ಬರುವ ತನಕ ತಾನು ಮಾತನಾಡುವುದಿಲ್ಲವೆಂಬಂತೆ ಗೋಡೆಗೊರಗಿ ನಿಂತಳು. ಕಾರ್ತಿಕನೇ ಮುಜುಗರ ಹೋಗಲಾಡಿಸಲೆಂಬಂತೆ, ನಾಷ್ಟ ಆಯ್ತು ದೀಜಿಜ್ಜಿ, ದಿಲ್ಲಿಯಲ್ಲಿ ಎಲ್ಲ ಸಕುಶಲವೇ, ಗುರೂಜಿ ಹೇಗಿದ್ದಾರೆಂದು ಮಾತನಾಡತೊಡಗಿದ. ಅಷ್ಟರಲ್ಲಿ ನೀಲಿ ಬಣ್ಣದ ಎಣ್ಣೆಗಟ್ಟಿದ ಪ್ಯಾಂಟು, ಅದೇ ಬಣ್ಣದ ಟೀ ಶರ್ಟು, ಅದೇ ಬಣ್ಣದ ಸ್ಥಿತಿಯ ಬುಲ್ ಶರ್ಟ್ ಹಾಕಿದ ಸುಮಾರು 35 ವರ್ಷದ ವಯಸ್ಸಿನ ಒಬ್ಬ ಮನುಷ್ಯ ಮೆಟ್ಟಿಲಿ ಹತ್ತಿ ಬಂದ. ಕೈಯಲ್ಲಿ ಒಂದು ಸ್ಪ್ಯಾನರ್. ಈತನೊಬ್ಬ ಮೆಕ್ಯಾನಿಕ್ ಮಾಡುತ್ತಿದ್ದ ಕೆಲಸದ ಮಧ್ಯೆ ಬಂದಿದ್ದಾನೆ ಎಂದು ಸ್ಪಷ್ಟವಾಗುತ್ತಿತ್ತು. ಅವನ ಹಿಂದೆ ಕಾರ್ತಿಕನ ತಾಯಿ ಹತ್ತಿ ಬಂದಳು. ಕಾರ್ತಿಕ, ದೀದಿಜಿ, ಇವರು ನನ್ನ ಬಾಯಿ ಸಾಹೇಬ್, ಸ್ವಂತ ಸ್ಕೂಟರ್ ರಿಪೇರಿ ಇಟ್ಟಿದ್ದಾರೆ. ಇಡೀ ಭೂಪಾಲಿಗೆ ಸ್ಕೂಟರ್ ವಿಷಯ ಇವರಷ್ಟು ತಿಳಿದವರಿಲ್ಲ. ದೂರ ದೂರದ ಮೊಹಲ್ಲಾಗಳಿಂದ ಇವರ ಹತ್ತಿರವೇ ರಿಪೇರಿ ಮಾಡಿಸ್ಕೋಬೇಕು ಅಂತ ಹುಡ್ಕೊಂಡು ಬರ್ತಾರೆ. 3 ದಿವಸವಾದರೂ ಕಾದು, ದಶರಥ್ ಜಿ, ನಿಮ್ಮ ಹಸ್ತಸ್ಪರ್ಶವೇ ಆಗಬೇಕು, ಬೇರೆ ಯಾರು ಮಾಡಿದ್ರೂ ಸರಿಯಾಗೋಲ್ಲ ಅಂತ ಬೇಡ್ಕೋತಾರೆ ಎಂದು ವಾತಾವರಣವನ್ನು ತಿಳಿಗೊಳಿಸಲು ಯತ್ನಿಸಿದ. ಅಣ್ಣ ದಶರಥ ರಾಮ, ಇವರ ಪರಿಚಯ ಎಂದ. ನನ್ನ ದೀದಿ ಮನೋಹರಿ ಜಿ, ಇಡೀ ಹಿಂದೂಸ್ತಾನಕ್ಕೆ ದೊಡ್ಡ ನರ್ತನ ಕಾರ್ತಿ. ಅವನು ಹೇಳಿದ ತಕ್ಷಣ ಅವನ ಹೆಂಡ್ತಿ, ನಾನು ಎಣಿಸ್ಕೊತಾ ಇದ್ದೀನಿ 5 ಸಲ ದೀದಿಜಿ ಅಂದಿದ್ದನ್ನು. ದೀದಿ ಅಂದರೆ ನಾವೆಲ್ಲ ಸುಲಭವಾಗಿ ಮೋಸ ಹೋಗ್ತೀವಿ ಅಂತ ತಿಳ್ಕೊಂಡಿದ್ಯಾ ನೀನು ಎಂದು ಹೇಳಿ ಗಡಸಿಗೆ ಮನೋಹರವಾಗಿ ಉಸಿರಿಡಿದುಕೊಂಡಳು. ಕಾರ್ತಿಕನು ದಿಗ್ಭ್ರಾಂತನಾಗಿ ನಿಂತುಕೊಂಡ. ಹೆಂಡತಿ, ಇವನನ್ನು ಎಗರಿಸ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾಳೆ ಇವಳು, ದಿಲ್ಲಿಯಿಂದ ಕಾರ್ ಮಾಡಿಕೊಂಡು. ಅದಕ್ಕೆ ನಿಮ್ಗೆ ಹೇಳಿ ಕಳಿಸಿದ್ದು, ಇವಳಿಗೇನು ಮಾಡಬೇಕು ನೀವೇ ಮಾಡಿ, ಇಲ್ಲದಿದ್ದರೆ ನಾನು ಮಾಡ್ತೀನಿ ಎಂದು ಹೇಳಿ ದಡ ಹೆಜ್ಜೆ ಇಕ್ಕುತ್ತಾ ಅಡುಗೆ ಕೋಣೆಗೆ ನಡೆದಳು. ಆ ಹಳೆಯ ಆಟ ನಡುಗಿತು. ದಶರಥ ಮಾತನಾಡಿದ, ಮೇಡಮ್, ಕೆಟ್ಟ ಮಾತು ಆಡಬಾರ್ದು. ಇವಂದು ನಿಮ್ಮದು ಏನು ಸಂಬಂಧವಿದೆಯೋ ಇಲ್ಲವೋ ನಮಗೆ ಯಾಕೆ? ಪೇಪರ್ನಲ್ಲಿ ಪ್ರಿಂಟಾಗಿ ಬಂದಿದೆ ಅಂದರೆ ಈ ಭೂಪಾಲ್ ಶಹರದಲ್ಲಿ ನಾವು ತಲೆ ಎತ್ತಿ ತಿರುಗೋಕೆ ಆಗುತ್ತಾ? ನಾನೇ ಇವನಿಗೆ ತಾರು ಕೊಟ್ಟು ಕರೆಸಿದೆ.
ಕುಣಿತ ಮಾಡಿಯೇ ಕಾಸು ಸಂಪಾದನೆ ಮಾಡಬೇಕಾಗಿಲ್ಲ. ನನ್ನ ಹತ್ತಿರ 2 ವರ್ಷ ಟ್ರೈನಿಂಗ್ ತಗೊಳ್ಳಲಿ, ಅವನದ್ದೇ ಬೇರೆ ಸ್ಕೂಟ್ ರಿಪೇರಿ ಶಾಪ್ ಇಟ್ಕೊಡ್ತೀನಿ ಅಂತ ಹೇಳಿದ್ದೀನಿ. ಇವನೇನಾದರೂ ಕದ್ದು ನಿಮ್ಮ ಹತ್ತಿರ ಬಂದರೆ ನಾವೆಲ್ಲ ನರ್ತನ ಶಾಲೆ ಬಾಗಿಲಲ್ಲಿ ಕೂತು ಗಲಾಟೆ ಮಾಡ್ತೀವಿ, ಮಕ್ಕಳು ಮರಿ ಸಮೇತ. ನಿಮ್ಮ ಗ್ರೀನ್ ಪಾರ್ಕ್ ನನಗೆ ಗೊತ್ತಿಲ್ಲದ ಜಾಗವೇನಲ್ಲ. ಯೂಸುಫ್ ಸರಾಯಿಯಲ್ಲಿ ಎಲ್ಲಿದೆಯಲ್ಲ ಕಪೂರ್ ಆಟೋ ಗರಾಜ್, ಸ್ಕೂಟರ್ ಮೋಟಾರ್ ಬೈಕ್ ರಿಕ್ಷಾ ರಿಪೇರಿ, ದಿಲ್ಲಿಗೆ ಬೆಸ್ಟ್. ಅಲ್ಲೇ ನಾನು 3 ವರ್ಷ ಕಲಿತದ್ದು ತಿಳ್ಕೊಳ್ಳಿ. ದಶರಥ್ ಜಿ, ಪೇಪರ್ನವರು ಸುಳ್ಳೆ ಬರೀತಾರೆ, ಹೆದರಿ ಹಣ ಕೊಡಲಿ ಅಂತ, ಮಸಾಲೆ ಮಾಡಿ ಮಾರಾಟವಾಗಲಿ ಅಂತ. ಅದನ್ನೆಲ್ಲ ನಂಬೋದು? ಅವಳು ಹೇಳುವಷ್ಟರಲ್ಲಿ ಮೆಟ್ಟಲು ಹತ್ತಿ 7, 8, 10, 12, 15 ಜನಗಳು ಬರತೊಡಗಿದರು. ದಶರಥರಾಮ್, ಏಯ್ ಎಷ್ಟು ಜನ ಬರ್ತೀರಾ, ಏನಿದೆ ಅಲ್ಲಿ, ಹಳೆ ಅಟ್ಟ ಭಾರ ತಡೀತದ ಎಂದು ಗದ್ದರಿಸಿಕೊಂಡ. ಮನೋಹರಿ ತಿರುಗಿ ನೋಡಿದಳು. ಬೀದಿಯಲ್ಲೆಲ್ಲ ಜನ ತುಂಬಿಕೊಂಡಿತ್ತು. ಸುಳ್ಳೋ ನಿಜವೋ, ನಮ್ಮ ಕೇರಿಲಿ ನಮ್ಮ ಮರ್ಯಾದೆ ಹೋಯ್ತೆ. ನೋಡಿದೆಯಾ ಜನ ಹೇಗೆ ಗೆರಾಯಿಸಿದ್ದಾರೆ ಅಂತ? ಕಾರ್ತಿಕನ ತಾಯಿ ಮುದುಕಿ ಬಲಗೈಯನ್ನು ಮನೋಹರಿಯ ಕಡೆಗೆ ತಿವಿಯುತ್ತಾ ಹೇಳಿದಳು. ನಿಮಗ ದಿಲ್ಲಿಲೇ ಇರಬೇಕು ಅಂತ ನಾನೇನು ಹೇಳಲಿಲ್ಲ. ಬೇರೆ ಬೇರೆ ಊರುಗಳಲ್ಲಿ ಪ್ರೋಗ್ರಾಮ್ಗಳು ಇರುತ್ತವೆ, ಅಲ್ಲಿಗೆ ಬಂದರೆ ಸಾಕು. ತಾಲೀಮ್ಗೆ 1 ವಾರ ದಿಲ್ಲಿಗೆ ಬಂದರೆ ಸರಿ. ಈಗ ಇದ್ದಕ್ಕಿದ್ದಾಗೆ ಬರೋಲ್ಲ ಅಂದರೆ ಅಡ್ವಾನ್ಸ್ ಕೊಟ್ಟ ಪ್ರೋಗ್ರಾಮ್ನವರು ಸುಮ್ಮನೆ ಬಿಡ್ತಾರಾ? ಇವಳು ಕೇಳಿದಳು. ಅಣ್ಣ ದಶರಥರಾಮನಿಗೆ ಈ ಅಂಶದ ಅರ್ಥವಾಯಿತು. ಅವನ ಮುಖ ಉತ್ತರ ತಿಳಿಯಲಿಲ್ಲವೆಂಬಂತೆ ಕಂಡಿತು. ಅಷ್ಟರಲ್ಲಿ ಅಡುಗೆ ಮನೆಯಿಂದ ನುಗ್ಗಿ ಬಂದ ಹೆಂಡತಿ, ಹಂಗಾ, ಇವನು ದಿಲ್ಲಿಗೆ ಹೋಗಲಿ, ಪ್ರೋಗ್ರಾಮ್ಗೆ ಹೋಗಲಿ, ನಾನು ಜೊತೆಯಲ್ಲಿ ಇರ್ತೀನಿ. ಪ್ರೋಗ್ರಾಮ್ ಮುಗಿದ ತಕ್ಷಣ ಬಣ್ಣ ತೊಳೆದು ಗೆಜ್ಜೆ ಬಿಚ್ಚಿಟ್ಟು ನನ್ನ ಜೊತೆ ಬಂದುಬಿಡಬೇಕು. ಈಕೆ ಅದಕ್ಕೆ ಒಪ್ಕತಾಳಾ ಎಂದು ತನ್ನ ಭಾವನೆಗೆ ಹೇಳಿದಳು. ಮನೋಹರಿಗೆ ಅವಮಾನವೆನಿಸಿತು. ನನ್ನನ್ನು ಏನಂತ ತಿಳ್ಕೊಂಡಿದ್ದಾಳೆ ಈ ಹಳ್ಳಿ ಹೆಂಗಸು ಎಂದು ಮೈಯುರಿಯಿತು. ತಿರುಗಿ ನೋಡಿದಳು. ಕಾರ್ತಿಕ ತಪ್ಪು ಮಾಡಿದವನಂತೆ ನೆಲ ನೋಡುತ್ತಾ ನಿಂತಿದ್ದಾನೆ. ಒಂದು ಮಾತೂ ಇಲ್ಲ. ಹೆಂಡತಿಯನ್ನು ಬಾಯಿ ಮುಚ್ಚು ಎಂದು ಗದ್ದರಿಸುವ ಧೈರ್ಯವಿಲ್ಲ. ಅವಳಿಗೆ ಅಸಹ್ಯವಾಯಿತು. ದಶರಥ್ಜಿ, ಪ್ರೋಗ್ರಾಮ್ಗೆ ರುಜು ಹಾಕಿದ್ದೀನಿ. 2,000 ಇಸ್ಕೊಂಡು ಬಂದ ನಿಮ್ಮ ತಮ್ಮ ಒಂದು ಫೋನ್ ಮಾಡಲಿಲ್ಲ, ಒಂದು ಕಾಗದ ಬರಲಿಲ್ಲ. ಪ್ರೋಗ್ರಾಮ್ನವರು ಕೇಳುವ ನಷ್ಟ ಪರಿಹಾರವನ್ನು ನಾನು ಕೋರ್ಟಿಗೆ ಹಾಕಿ ಇವರಿಂದ ವಸೂಲು ಮಾಡ್ಬೋದು, ತಿಳ್ಕೊಳ್ಳಿ. ಇಂಥವರ ಎದುರಿಗೆ ಕೂತು ಈ ಮಾತನ್ನು ಕೇಳೋದು ನನಗೆ ಅಗೌರವ ಎಂದು ಮೇಲೆ ಎದ್ದು ಬಾಗಿಲಿನಿಂದ ಹೊರಗೆ ನಡೆಯತೊಡಗಿದಳು. ದಶರಥ ರಾಮ ಜಮಾಯಿಸಿದ ಜನಗಳಿಗೆ ದಾರಿ ಬಿಡ್ರೋ ಮೇಡಮ್ ಜಿಗೆ ಎಂದ. ಇವಳು ಮೆಟ್ಟಲಿನ ಹತ್ತಿರಕ್ಕೆ ಕಾಲಿಡುತ್ತಿರುವಾಗ ಕಾರ್ತಿಕ್, ದೀದಿ ನಿಮ್ಮನ್ನು ಕಳಿಸಿ ಬರ್ತೀನಿ ಎಂದು ಮುಂದೆ ಹೆಜ್ಜೆ ಇಟ್ಟ. ಅವಳು ತಿರುಗಿ ನೋಡಿದಳು. ಅವನ ಹೆಂಡತಿ ತಕ್ಷಣ ಅವನ ಎಡರಟ್ಟೆಯನ್ನು ಹಿಡಿದು, ಎಲ್ಲಿಗೆ ಹೋಗ್ತಿ ಕಳಿಸೋಕೆ? ಹಾಗಿಂದಾಗೆ ಇವಳ ಜೊತೆ ಮಾಯವಾಗೋಕೆ ಹಿಕ್ಮತ್ ಮಾಡ್ತಿದೆಯಾ? ನಾನು ಬಿಡೋದಿಲ್ಲ ಎಂದು ಜಗ್ಗಿದಳು. ಅವನ ಮುಖದಲ್ಲಿ ಬೆವರು ಜುನಿಗೆ ತೊಟ್ಟಿಕ್ಕಲು ಶುರುವಾಯಿತು. ಮನೋಹರಿಯ ಕಣ್ಣುಗಳಲ್ಲಿ ತಿರಸ್ಕಾರ ಉರಿಯತೊಡಗಿತು. ಆದರೆ ಅವನ ಕಣ್ಣುಗಳು ಅವಳ ದೃಷ್ಟಿಯನ್ನು ಸಂಧಿಸದೆ ನೆಲಕ್ಕಚ್ಚಿತು. ಪ್ರೇಕ್ಷಕರು ಜಾಗ ಬಿಟ್ಟರು. ಇವಳು ಮೆಟ್ಟಲ್ಲಿ ಇಳಿದು ಬೀದಿಯಲ್ಲಿ ಜಾಗ ಮಾಡಿಕೊಂಡು ಹೋಗಿ ಟ್ಯಾಕ್ಸಿಯಲ್ಲಿ ಕೂತು ಸೀದಾ ಏರ್ಪೋರ್ಟ್ ಎಂದಳು. ಟ್ಯಾಕ್ಸಿ ಗಲ್ಲಿಗಳಲ್ಲಿ ಸುತ್ತಿ ಸಾಗುತ್ತಿತ್ತು. ತನ್ನ ಜೀವನದಲ್ಲಿ ಇಂಥ ಅವಮಾನವನ್ನು ಅನುಭವಿಸಿರಲಿಲ್ಲವೆಂದು ಅವಳ ಮನಸ್ಸು ಹೇಳುತ್ತಿತ್ತು. ಅವನ ಹೆಂಡತಿಗೆ ಅಂಜುತ್ತಾನೆಂದು ಗೊತ್ತಿತ್ತು, ಆದರೆ ಇಷ್ಟು ಗಡಗಡ ನಡುಗುತ್ತಾನೆಂದು ಕಲ್ಪಿಸಿಕೊಂಡಿರಲಿಲ್ಲ. ಆ ಗಲ್ಲಿಯೋ, ಆ ಜನಗಳು. ಸೌತ್ ಎಕ್ಸ್ಟೆನ್ಷನ್ನ ಹೊಸ ಮನೆಗೆ ಬರುವ ಮೊದಲು ತಾನೂ ಗುರೂಜಿಯ ಜೊತೆ ತುರ್ಕಮಾನ್ ಗೇಟಿನ ಗಲ್ಲಿಯಲ್ಲಿದ್ದರೂ ಅದು ದಿಲ್ಲಿಯ ಗಲ್ಲಿ, ಭೂಪಾಲದ ಗಲ್ಲಿಯಲ್ಲ ಎಂಬ ವ್ಯತ್ಯಾಸ ಕಂಡಿತು. ಪುಕ್ಕಟೆ ದೊಡ್ಡ ಪ್ರದರ್ಶನ ನಡೀತಿದೆ ಅನ್ನುವಂತೆ ಎಷ್ಟು ಜನ ಸೇರಿಬಿಟ್ಟರು. ಅವರೆಲ್ಲದರಿಗೆ ನಾನು ಇನ್ನೊಬ್ಬಳ ಗಂಡನನ್ನು ಅಪಹರಿಸುವ ಹಸಿದ ಹೆಂಗಸಾಗಿಬಿಟ್ಟೆ. ಅವಳಿಗೆ ಎತ್ತಿ ಕೆನ್ನೆಗೆ ಹೊಡೆಯಬೇಕಾಗಿತ್ತು ಅನಿಸ್ತು. ತಕ್ಷಣ ಅವಳ ತೋಳಿನ ನೆನಪು ಬಂದು ಹೊಡೆದಾಟಕ್ಕೆ ಹೇಳಿ ಮಾಡಿಸಿದಂತಿತ್ತು ಎಂಬ ನೆನಪಾಯಿತು. ಆ ಕೀಳು ಜನದ ಜೊತೆಗೆ ನನಗೇಕೆ ಜಗಳ? ಸುಮ್ಮನೆ ಹೊರಟು ಬಂದದ್ದು ವಿವೇಕವಾಯಿತು ಎಂದುಕೊಂಡಳು. ಅಷ್ಟರಲ್ಲಿ ಟ್ಯಾಕ್ಸಿ ದೊಡ್ಡ ರಸ್ತೆಗೆ ಬಂದಿತ್ತು. ಗಡಿಯಾರ ನೋಡಿಕೊಂಡಳು. ಇನ್ನೂ 10:15. ಯಾನ ಇರೋದು ಸಂಜೆ 6 ಕೂತು ಏನು ಮಾಡೋದು ಎನ್ನಿಸ್ತು. ಮತ್ತೆ ಟ್ಯಾಕ್ಸಿಗೆ ಯಾಕೆ ತೆರಬೇಕೆಂಬ ಆಲೋಚನೆ ಬಂದು ಸುಮ್ಮನಾದಳು. ಟ್ಯಾಕ್ಸಿ ವೇಗವಾಗಿ ಓಡತೊಡಗಿದಾಗ ಒಳಗೆ ಒತ್ತರಿಸಿಕೊಂಡು ಅಳು ಬಂತು. ಆದರೆ ಅಳುವುದು ಸೋಲಿನ ಗುರುತು, ದೌರ್ಬಲ್ಯ ಎಂಬ ಅರಿವು ಹುಟ್ಟಿ ಅದನ್ನು ಮೆಟ್ಟಿಕೊಂಡಳು. ವಿಮಾನ ನಿಲ್ದಾಣದಲ್ಲಿ ನೊಣ ಎಣಿಸುತ್ತಾ ಕೂತಿರುವಾಗ ತನಗೆ ಬಂದದ್ದು ಮೋಸದ ತಾರು ಅಂತ ಅವನಿಗೆ ಅನ್ನಿಸಲಿಲ್ಲವೇ ಎಂಬ ಕುತೂಹಲ ಹುಟ್ಟಿತು. ನನಗೆ ಅನ್ನಿಸಿತು. ಆ ಜನಗಳನ್ನು ಬಲ್ಲ, ಅವರೊಡನೆ ಬೆಳೆದ ಅವನಿಗೆ ಅರ್ಥವಾಗದೇ ಇದ್ದೀತೆ. ಅರ್ಥವಾಗಿದ್ದರೂ ಹೋಗದೆ ಉಳಿಯುವ ಧೈರ್ಯವಿರಲಿಲ್ಲವೇ ಎಂದು ಆಲೋಚಿಸುವಾಗ ಮೋಹನ್ ಲಾಲ್ ನೆನಪಾಯಿತು. ಧೈರ್ಯ ಅಂದರೆ ಅವನು. ನಾಗಪುರದಿಂದ ತಕ್ಷಣ ಹೊರಟು ಬಿಟ್ಟ. ಹೆಂಡತಿ ದಿಲ್ಲಿಗೆ ಬಂದು ಒತ್ತಾಯ ಮಾಡಿದರೂ ಅವಳನ್ನು ಹೊರಗೆ ಹಾಕಿದ. ಅಂಥ ಪ್ರೀತಿ ನಿಷ್ಠೆ ಇಂಥ ಹಳ್ಳಿಯ ಘಟಾಣಿಗೆ ಅಂಟಿಕೊಂಡು ಅವು ಇವನೆಂಥ ನರ್ತಕನಾದನು. ಪಾದಕುಶಲತೆ ಇದ್ದರೆ ಮತ್ತೇನೂ ಇಲ್ಲ. ಅಭಿನಯ ದಾರಿದ್ರ್ಯವೂ ಬರೀ ಗರಾಣೆಯ ಕೊರತೆಯಲ್ಲ ಎಂದುಕೊಂಡಳು. 2 ತಾಸಿನ ನಂತರ ಕ್ಯಾಂಟೀನ್ಗೆ ಹೋಗಿ ಸಿಕ್ಕಿದ ಸ್ಯಾಂಡ್ವಿಚ್ ತಿಂದು ರುಚಿಹೀನ ಚಹಾ ಕುಡಿದು ಮತ್ತೆ ಬಂದು ಪ್ರತೀಕ್ಷಾಂಗಣದಲ್ಲಿ ಕೂತಾಗ ಅವನೇನಾದರೂ ಹುಡುಕಿಕೊಂಡು ಬಂದಾನೇ ಎಂಬ ಆಶೆ ಹುಟ್ಟಿತು. ನಾನು ಪ್ರಯಾಣ ಮಾಡೋದು ವಿಮಾನದಲ್ಲೇ ಅಂತ ಅವನಿಗೆ ಗೊತ್ತಿದೆ. ನೇರವಾಗಿ ಇಲ್ಲಿಗೆ ಬಂದಿರ್ತೀನಿ ಅಂತ ಊಹಿಸಿ ಏನಾದರೂ ಕಾರಣ ಹೇಳಿ ಮನೆಯಿಂದ ತಪ್ಪಿಸಿಕೊಂಡು ಬಂದಾನೇ ಎಂದು ತಿರುಗಿ ನೋಡಿದಳು. ಪದೇ ತಿರುಗಿ ನೋಡಿದಳು. ಅನಂತರ ಪ್ರದೇಶದ್ವಾರದ ಕಡೆಗೆ ಕುರ್ಚಿಯನ್ನು ತಿರುಗಿಸಿಕೊಂಡು ಕುಳಿತಳು. 2 ತಾಸು ಕಳೆಯಿತು. ಅತ್ತ ನೋಡುವುದು ತನಗೆ ಅವಮಾನವೆನಿಸಿ ಕುರ್ಚಿಯನ್ನು ಮೊದಲಿನಂತೆ ಕೌಂಟರ್ಗಳ ಕಡೆಗೆ ತಿರುಗಿಸಿದಳು. ಪಾಲಂನಿಂದ ಮನೆಗೆ ಕಾರು ನಡೆಸಿಕೊಂಡು ಬರುವಾಗ ರಜತನನ್ನು ಕೃಷ್ಣನ ಪಾತ್ರಕ್ಕೆ ತಯಾರು ಮಾಡಿದರೆ ಹೇಗೆ ಎಂಬ ಆಲೋಚನೆ ಬಂತು. ಮೋಹನ್ ಲಾಲ್ ಹೋದ ಮೇಲೆ
ದುರ್ಗಪ್ರಸಾದನ ಕಾಯನಿಂದ ನಡೆಸುತ್ತಿಲ್ಲವೇ? ಮುಖ್ಯ ಕಲಾವಿದೆ ನಾನು, ಉಳಿದವರನ್ನು ಬೆಳೆಸಿ ಮುಂದೆ ತರೋಳು ನಾನು. ಈ ಪುಕ್ಕಲನ ಪಾದಗತಿ ಚೆನ್ನಾಗಿದೆ ಅಂತ ಕರೆದು ಮುಂದಕ್ಕೆ ತಂದೆ, ಅವನೇ ಕಳ್ಕೊಂಡ ಎಂಬ ಹಮ್ಮು ಹುಟ್ಟಿತು. 1 ತಿಂಗಳು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಾನೇ ತಯಾರಿ ಕೊಟ್ಟು ಕೃಷ್ಣನ ಚಲನಗಳನ್ನು ಪಾದಗತ ಮಾಡಿಸಿದರೆ ಸಾಕು. ಅಭಿನಯದ ಜೊತೆಗೆ ನಾನು ನೃತ್ಯ ಮಾಡಿ ತತ್ಕಾರ ಮಾಡಿ ರಂಗೇರಿಸಬಹುದು ಎನಿಸಿತು. ಆದರೆ ಅವನು ವಿದ್ಯಾರ್ಥಿ. ಎಂಜಿನಿಯರಿಂಗ್ ತರಗತಿಗಳನ್ನು ಬಿಟ್ಟು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಅಭ್ಯಾಸಕ್ಕೆ ಕಳಿಸಲು ತಾಯಿ ತಂದೆ ಒಪ್ಪಲ್ಲ. ವಿಮಾನದಲ್ಲಿ ಕರೆದೊಯ್ದರೂ ಪ್ರೋಗ್ರಾಮ್ಗಳಿಗೆ ಕಳಿಸೋಲ್ಲ ಎಂಬ ಅಡ್ಡಿ ಕಾಣಿಸ್ತು. ಯಾರನ್ನಾದರೂ ಹುಡುಕಿ ಭೂಪಾಲ್ನಲ್ಲೇ ದೊಡ್ಡ ಯಶಸ್ಸಿನ ಇದೇ ರಚನೆಯ ಕಾರ್ಯಕ್ರಮ ಮಾಡಬೇಕೆಂದು ಛಲ ಹುಟ್ಟಿತು. ರಾತ್ರಿ ಊಟ ಮಾಡಿ ಮಲಗಿದಾಗ ಗುರುಜಿ ಎಂದಿನಂತೆ ತಮ್ಮ ಆಕಾರಹೀನ ಬಾಯಿಂದ ಆಕಾರಹೀನ ಗೊರಕೆ ಶುರು ಮಾಡಿದರು. ತಾನೇಕೆ ಇಲ್ಲಿ ಮಲಗಿದ್ದೀನಿ ಈ 82 ವರ್ಷದ ಮುದುಕನೊಡನೆ? ಮನಸ್ಸು ದೂರ ಹೋಗಿರುವಾಗ ಎಂಬ ಪ್ರಶ್ನೆ ಬಾಧಿಸತೊಡಗಿತು. ಎದ್ದು ಮಹಡಿಯ ಮೇಲೆ ಕೊನೆಗಾದರೂ ಹೋಗಿ ಮಲಗಿದರೆ ಮನಸ್ಸಿಗಾದರೂ ಬಿಡುಗಡೆಯಾದಿತ್ತು ಎಂಬ ಉಪಾಯ ಸೂಚಿಸಿತು. ಇಲ್ಲಿ ನಿದ್ರೆ ಬರ್ತಿಲ್ಲ, ಅಲ್ಲಿ ಮಲಗೋದು ಬೇಡ, ಸ್ವಲ್ಪ ಹೊತ್ತಾದರೂ ಇದ್ದು ಬರಬೇಕೆನಿಸಿ ಎದ್ದು ಹೋದಳು. ಫ್ಯಾನ್ ಹಾಕಿಕೊಂಡು ದೊಡ್ಡ ಮಂಚದ ಮೇಲೆ ಒಂಟಿಯಾಗಿ ಮಲಗಿದಾಗ ಹಿತವೆನಿಸಿತು, ಸ್ವತಂತ್ರವೆನಿಸಿತು. ಒಂದು ದಿನ ಮೋಹನ್ ಇಲ್ಲಿ ಮಲಗಿದ್ದಾಗ ತಾನು ನಿಶ್ಶಬ್ದವಾಗಿ ಮೆಟ್ಟಲು ಹತ್ತಿ ಬಂದು ಅವನನ್ನು ಸೇರಿದ ಉತ್ಕಟತೆಯೇ ನೆನಪಾಯಿತು. ಇದ್ದಕ್ಕಿದ್ದಂತೆ ಅಲೆ ಕಲಕಿತು, ಅಲೆ ಎದ್ದಿತು, ಪ್ರಚಂಡವಾಯಿತು. ಕಾರ್ತಿಕನನ್ನು ಸೇರಿ ಇವತ್ತಿಗೆ 13 ದಿನವಾಯಿತೆಂಬ ನೆನಪಾಯಿತು. ಇನ್ನೂ ಅವನು ಬರೋಲ್ಲ ಹೇಳಿ. ಮೋಹನನ್ನು ನಾಳನ್ನೇ ಕಳ್ಕೊಂಡೆ. ಮಿತ್ತಲ್ ಸಾಹೇಬರು ಇತ್ತೀಚೆಗೆ ಬರೋದೇ ಕಡಿಮೆ, ಬಂದರೂ ಹೆಚ್ಚು ಆಸಕ್ತಿ ಇಲ್ಲ. 69 ತುಂಬಿತ್ತಿದೆ. ತಲೆಗೆ ಬಣ್ಣ ಹಾಕ್ಸ್ಕೊಳ್ಳೋದು ಬಿಟ್ಟಿದ್ದಾರೆ. ನಮ್ಮ ವಯಸ್ಸನ್ನು ನಾವು ಒಪ್ಕೋಬೇಕು ಅನ್ನೋ ವೈರಾಗ್ಯದ ಮಾತಾಡ್ತಾರೆ ಎಂಬ ನೆನಪಾಯಿತು. ಮುದುಕ ಗುರೂಜಿಯಂತೂ ಯಾವತ್ತೂ ಮುದುಕನೇ. ತಿಳುವಳಿಕೆ ಇಲ್ಲದ ವಯಸ್ಸಿನಲ್ಲಿ ಇವರನ್ನು ಮದುವೆ ಆಗ್ತೀನಿ ಅಂದೆ. ತಿಳುವಳಿಕೆ ಇದ್ದ ಇವನ್ಯಾಕೆ ಒಪ್ಪಿಕೊಂಡ? ನನ್ನ ಮಾತಿಗೆ ನನ್ನನ್ನು ಸಿಕ್ಕಿಸುವ ಮಾತಾಡಿದ. ಪ್ರೇಮ ಮಾಡ್ತೀನಿ ಅಂದರೂ ಯಾರೂ ಗತಿ ಇಲ್ಲದ ಸ್ಥಿತಿಗೆ ತಂದ ಎಂದುಕೊಳ್ಳು. ಕೋಪದಿಂದ ಉಸಿರು ಎದ್ದು ಬರತೊಡಗಿತು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.